ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದೆ ಹೌ ಟು ಗೆಟ್ ಲೈಕ್ಸ್, ಹೌ ಟು ಗೆಟ್ ವ್ಯೂಸ್. 45 ಅಕೌಂಟ್ಸ್ ನ ಕ್ರಿಯೇಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಇಂದ. ಇನ್ಸ್ಟಾಗ್ರಾಮ್ ವರ್ಸ್ಟ್ ಅಂದ್ರೆ ಅದಕ್ಕಿಂತ ವರ್ಸ್ಟ್ ಆಗೋಗಿತ್ತು ಯೂಟ್ಯೂಬ್. ಬೇರೆಯವ್ರದ್ದು ವಿಡಿಯೋ ಇಂದ ನಾನೇನಕ್ಕೆ ಫೇಮಸ್ ಆಗ್ಬೇಕು? ಟ್ರೋಲ್ ಅಂತ ಹೇಳುವಂತ ಒಂದು ಭೂತ ಇವ್ರು ಬೆನ್ ಹಿಡಿದಿದೆ. ಟ್ರೋಲ್ ಮಾಡಿ ನೀವು ಫಸ್ಟ್ ನೆಟ್ಟಿಗಿದ್ದೀರಾ? ಅವನೇನ್ ನೆಟ್ಟಿಗಿಲ್ಲ, ಅವನ್ ಕಣ್ಣೇನ್ ನೆಟ್ಟಿಗಿಲ್ಲ, ನನ್ ಬಗ್ಗೆ ಮಾತಾಡ್ತಾನೆ. ನನ್ ಮೆಂಟಲ್ ಹೆಲ್ತ್ ನ ಹಾಳು ಮಾಡ್ಕೊಳಷ್ಟು ದಡ್ಡ ನಾನಲ್ಲ. ನನ್ ನಿಜ ಗೊತ್ತಿಲ್ಲ ಬ್ರೋ. ಕೆಂಪಿ ಕೋಣನ್ ಕುಂಟೆ ಯಾರು, ಇವ್ರು ಯಾರು ಅವ್ರು ನನ್ಗೆ ಗೊತ್ತೇ ಇಲ್ಲ. ಕೆಂಪಿ ಕೋಣನ್ ಕುಂಟೆ ಅಕ್ಕ ಅಕ್ಕ ಅಂತ ಕರಿಯೋರ್ಗೆ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ನನ್ನನ್ನ ನೀವು ಎಷ್ಟಾದ್ರೂ ಟ್ರೋಲ್ ಮಾಡ್ರಿ, ನನ್ ತಲೆನೇ ಕೆಡ್ಸ್ಕೊಳಲ್ಲ. 1 ನಿಮಿಷ ಸಾಕು ಬ್ರೋ ನನ್ಗಿರೋ ಬ್ಯಾಕ್ ಗ್ರೌಂಡ್ಗೆ, ನನ್ಗಿರೋ ಇದಕ್ಕೆ ಕೇಸ್ ಕೊಡೋದಕ್ಕೆ. ನಾನೀಗ ಓಪನ್ ಆಗಿ ಹೇಳ್ತೀನಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ನಮ್ಮ ಒಂದು ಒನ್ ಇಂಡಿಯಾದಲ್ಲಿ ನೀವು ಹಲವಾರು ರೀತಿಯ ವಿಡಿಯೋಗಳನ್ನ ನೋಡಿರ್ತೀರಾ. ಆದ್ರೆ ಅದೆಲ್ಲವೂ ಕೂಡ ದೇಶ ವಿದೇಶದ ಸುದ್ದಿಗಳು ಅಥವಾ ರಾಜ್ಯದ ಸುದ್ದಿಗಳು ಅಥವಾ ಹೆಲ್ತ್ ಟಿಪ್ಸ್, ಈ ರೀತಿಯ ವಿಷಯಗಳನ್ನ ನಾವು ನಿಮ್ಗೋಸ್ಕರ ತರ್ತಾ ಇರ್ತೀವಿ. ಆದ್ರೆ ಇನ್ನು ಮುಂದಕ್ಕೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನೀವು ಒನ್ ಇಂಡಿಯಾ ಕನ್ನಡವನ್ನ ನೋಡ್ಬೋದು. ಹೌದು, ಇವಾಗ ಸೋಷಿಯಲ್ ಮೀಡಿಯಾವೇ ಸದ್ಯ ಬೂಮಿಂಗ್ ಆಗ್ತಿರುವಂಥದ್ದು. ಹೀಗಿರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಅನ್ನುವಂತಹ ಪದವನ್ನು ನೀವು ಕೇಳಿರ್ಬೋದು. ಸೊ ಇವತ್ತು ನಾನೊಬ್ಬರ ಇನ್ಫ್ಲುಯೆನ್ಸರ್ ಅನ್ನ ನಿಮ್ಮ ಮುಂದೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಅವರು ಬೇರೆ ಯಾರು ಅಲ್ಲ, ಧನುಷ್ ಕುಮಾರ್ ಅಂತ ಹೇಳಿ. ಅವರು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ದಿನನಿತ್ಯದ ದಿನಚರಿಯನ್ನ ವಿಡಿಯೋ ಮಾಡ್ತಾ, ಬ್ಲಾಗಿಂಗ್ ಮಾಡ್ತಾ ತಮ್ಮ ದಿನವನ್ನ ಸೂಪರ್ ಆಗಿ ಕಳೀತಾ ಇದ್ದಾರೆ. ಅವರು ಇಲ್ಲೇ ಇದ್ದಾರೆ ನಮ್ಮ ಜೊತೆ. ವೆಲ್ಕಮ್ ದ ಶೋ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಸ್, ಇವರೇ ಧನುಷ್ ಕುಮಾರ್ ಅಂತ. ಇವರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ತಮ್ಮ ದಿನನಿತ್ಯದ ತಾವು ಏನ್ ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ ಅನ್ನೋದನ್ನ ವ್ಲಾಗ್ ಮಾಡ್ತಾ, ಡೈಲಿ ವ್ಲಾಗ್ ಮಾಡ್ಕೊಂಡು ನಿಮ್ ದಿನನ ಸೂಪರ್ ಆಗಿ ಎಂಜಾಯ್ ಮಾಡ್ತಿದ್ದೀರಾ. ಹೌದು. ಹೇಗಿದೆ ನಿಮ್ಮ ವ್ಲಾಗಿಂಗ್ ಲೈಫ್? ನನ್ ವ್ಲಾಗಿಂಗ್ ಲೈಫ್ ಈಗ ಸೂಪರ್ ಆಗಿದೆ. ಯಾವ ಕಾರಣಕ್ಕೆ ಅಂತ ಸೋಷಿಯಲ್ ಮೀಡಿಯಾಕ್ಕೆ ಬಂದ್ರಿ? ಈ ಸೈಡ್ ಬರ್ತೀರಾ? ಓಕೆ, ಸರಿ. ಓಕೆ, ಯಾವ ಕಾರಣಕ್ಕೆ ಅಂತ ಸೋಷಿಯಲ್ ಮೀಡಿಯಾ ಬಂದ್ರಿ? ಸೋಷಿಯಲ್ ಮೀಡಿಯಾ ಏನಕ್ಕೆ ಬಂದಿದ್ದು ಅಂತನಾ? ಸೊ ಸೋಷಿಯಲ್ ಮೀಡಿಯಾಗೆ ಟಿಕ್ಟಾಕ್ ಇತ್ತಲ್ವಾ? ಸೊ ಟಿಕ್ಟಾಕ್ ಇರೋವಾಗ ಅನ್ಕೊಂಡಿದ್ದೆ ಲೈಕ್ ವಿಡಿಯೋಸ್ ಮಾಡೋಣ ಅದು ಇದು ಅಂತ. ಒಂದು 9th 8th ಕ್ಲಾಸ್ ಅಲ್ಲಿ ಇರೋವಾಗ ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಆಗ ನನ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ ಯಾವ ರೀತಿ ಮಾಡ್ಬೇಕು ಏನು ಅಂತ. ಬರೀ ಒಂದು 100 ಲೈಕ್ಸ್ ವ್ಯೂಸ್ ಬಂದ್ಬಿಟ್ರೆ ಸಾಕು, 1 ಲಕ್ಷ ಬಂದಂಗೆ ಫೀಲ್ ಆಗ್ತಾ ಇತ್ತು. ಮತ್ತೆ 10th ಎಕ್ಸಾಮ್ ಎಲ್ಲ ಆಯ್ತು. ಸೊ ಕೊರೋನಾ ಟೈಮ್ ಬಂತು. ಸೊ ಆಗ ಎಲ್ಲ ಬ್ಯಾನ್ ಆಯ್ತು ಟಿಕ್ಟಾಕ್ ಎಲ್ಲ. ಸೊ ಆಗ ಇನ್ಸ್ಟಾಗ್ರಾಮ್ ಅಂತ ನನ್ನ ತಮ್ಮ ಯೂಸ್ ಮಾಡ್ತಾ ಇದ್ದ. ಸೊ ಆಗ ಒಂದ್ ವಿಡಿಯೋ ಆಗ್ದೆ. ಆಗ ಕೂಡ ರೆಸ್ಪಾನ್ಸ್ ಏನು ಕರೆಕ್ಟ್ ಆಗಿರ್ಲಿಲ್ಲ. ಮತ್ತೆ ಅದಾದ ನಂತರ ಕೊರೋನಾ ಟೈಮು ಎಲ್ಲ ಲೀವ್ ಎಲ್ಲ ಇತ್ತಲ್ವಾ? ಸೊ ನಾನು ಆಗ ಹೊಸ ಫೋನ್ ತಗೊಂಡ. ಲೈಕ್ ನನ್ನ ಬರ್ತ್ಡೇ ದಿವಸ ನಮ್ಮ ಪೇರೆಂಟ್ಸ್ ಇಟ್ಕೊಂಡು ಫೋನ್ ನ ಗಿಫ್ಟ್ ಮಾಡಿದ್ರು. ಸೊ ಆ ಫೋನ್ ನ ಗಿಫ್ಟ್ ಮಾಡಿದ ನಂತರ ಇನ್ಸ್ಟಾಗ್ರಾಮ್ ನ ಇನ್ಸ್ಟಾಲ್ ಮಾಡ್ಕೊಂಡು ಮತ್ತೆ ಯಾವ ರೀತಿ ವಿಡಿಯೋಸ್ ಮಾಡ್ಬೇಕು ಅದು ಇದು ಅಂತ ನಂಗೆ ಐಡಿಯಾ ಇರ್ಲಿಲ್ಲ. ಜಸ್ಟ್ ಒಂದು ಸಾಂಗ್ ಬಂತ, ಆಗ ಟ್ರೆಂಡಿಂಗ್ ಅಲ್ಲಿರೋ ಸಾಂಗ್ಸ್ ನ ಡಬ್ ಸ್ಮ್ಯಾಶ್ ತರ ಮಾಡ್ತಾ ಇದ್ದೆ. ಸೊ ಈ ತರ ಎಲ್ಲ ಮಾಡೋವಾಗ ಎಷ್ಟು ಮಾಡಿದ್ರು ನಂಗೆ ಲೈಕ್ಸ್, ಫಾಲೋವರ್ಸ್, ವ್ಯೂಸ್ ಏನು ಬರ್ತಾ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ದೆ, ಲೀವ್ ಎಲ್ಲ ಇತ್ತಲ್ವಾ ಕೊರೋನಾ ಟೈಮ್ ಅಲ್ಲಿ, ಹಾಲಿಡೇಸ್ ಎಲ್ಲ. ಆಗ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ದೆ ಹೌ ಟು ಗೆಟ್ ಲೈಕ್ಸ್, ಹೌ ಟು ಗೆಟ್ ವ್ಯೂಸ್, ಹೌ ಟು ಗೆಟ್ ಫಾಲೋವರ್ಸ್, ಈ ರೀತಿ ಎಲ್ಲ ಟ್ರೈ ಮಾಡ್ತಾ ಇದ್ದೆ. ಸೊ ಆಗ ಮಾಡ್ಕೊಂಡೆ 1 ವೀಕ್ ಎಲ್ಲ ತಲೆ ಎಲ್ಲ ಕೆಡ್ಸ್ಕೊಂಡು ಅಕೌಂಟ್ ಇತ್ತಲ್ವಾ ನನ್ನ ಫಸ್ಟ್ ಅಕೌಂಟು. ಸೊ ಅದ್ರಲ್ಲಿ ಒಂದು 10K ಫಾಲೋವರ್ಸ್, ಫೇಕ್ ಫಾಲೋವರ್ಸ್ ಅದೆಲ್ಲ. ಮತ್ತೆ ವ್ಯೂಸ್ ಮಾತ್ರ 100, ಫಾಲೋವರ್ಸ್ ಮಾತ್ರ 10K, ಈ ತರ ಎಲ್ಲ ಇತ್ತು. ಸೊ ಈ ತರ ಎಲ್ಲ ಇರೋವಾಗ ನನ್ಗೆ ಏನು ಸಿಗ್ತಾ ಇಲ್ಲ ಅದ್ರಿಂದ. ಮತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ನನ್ PU ಸ್ಟಾರ್ಟ್ ಆಯ್ತು, ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಆಗ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ. ಸೊ ಈ ರೀತಿ ನಾನೊಂದು 45 ಅಕೌಂಟ್ಸ್ ನ ಕ್ರಿಯೇಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಇಂದ. 45 ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಇಂದ. ಬಟ್ ಅದ್ರಲ್ಲಿ ಯಾವುದೇ ರೀತಿಯ ರೆಸ್ಪಾನ್ಸ್ ಇರ್ಲಿಲ್ಲ. ಲೈಕ್ಸ್ ಬರ್ತಾ ಇರ್ಲಿಲ್ಲ, ವ್ಯೂಸ್ ಬರ್ತಾ ಇರ್ಲಿಲ್ಲ, ಏನೂ ಇಲ್ಲ. ಸುಮ್ನೆ ಲೈಕ್ ನಾನ್ ಎಲ್ಲಿ ಹೋಗ್ತಾ ಇದ್ದೆ ಅಂತ ನಾನ್ ಸುಮ್ನೆ ಸ್ಟೋರೀಸ್ ಟೈಪ್ ಅಲ್ಲಿ ಫೋಟೋಸ್ ಅದನ್ನ ಮಾತ್ರ ಹಾಕ್ತಾ ಇದ್ದೆ. ಮತ್ತೆ ನಂದೆಲ್ಲ ಇದೆಲ್ಲ ಮುಗಿತಲ್ವಾ? ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗೂ ಏನು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡಿದೆ. ಸೊ ಯೂಟ್ಯೂಬ್ ಅಲ್ಲಿ ಅಷ್ಟೇ, ಇನ್ಸ್ಟಾಗ್ರಾಮ್ ವರ್ಸ್ಟ್ ಅಂದ್ರೆ ಅದಕ್ಕಿಂತ ವರ್ಸ್ಟ್ ಆಗೋಗಿತ್ತು ಯೂಟ್ಯೂಬ್. ಬರೀ 10 ವ್ಯೂಸ್ 20 ವ್ಯೂಸ್ ಮಾತ್ರ ಬರ್ತಾ ಇದ್ದಿದ್ದು ಯೂಟ್ಯೂಬ್ ಇಂದ. ಸೊ ಆ ತರ ಇರೋವಾಗ ಮತ್ತೆ ಯೂಟ್ಯೂಬ್ನು ಮೋರ್ ದೆನ್ 20 ಚಾನೆಲ್ಸ್ ಓಪನ್ ಮಾಡಿದೆ. ಒಂದು ಸಿಗ್ತಾ ಇಲ್ಲ ಅಂತ ಇನ್ನೊಂದು ಸಿಗ್ತಾ ಇಲ್ಲ ಅಂತ ಇನ್ನೊಂದು. ಸೊ ಈ ರೀತಿ ಮಾಡ್ಕೊಂಡು ಅದನ್ನು ನಿಲ್ಸಿದೆ ಯೂಟ್ಯೂಬ್. ಮತ್ತೆ ಅದಾದ ನಂತರ ನಾನು ಡಿಗ್ರಿ ಮಾಡ್ತಾ ಇದ್ದಲ್ವಾ, ಬ್ಯಾಚುಲರ್ಸ್ ಮಾಡೋವಾಗ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಕಾಲೇಜ್ಗೆ ಹೋದೆ. ಸೊ ಆ ಕಾಲೇಜು ರ್ಯಾಂಡಮ್ ಆಗಿ ಹೋಗಿದ್ದು.
ಬಟ್ ಆ ಕಾಲೇಜ್ಗೆ ಹೋದ ನಂತರನೇ ನಂದು ಲೈಫ್ ಅನ್ನೋದು ಒಂದು ಸ್ವಲ್ಪ ಚೇಂಜ್ ಆಗಿದ್ದು. ಅಂದ್ರೆ ಲೈಕ್ ಫಸ್ಟ್ ಇಯರ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ಅದರಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಇರಲಿಲ್ಲ. ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಅದರಲ್ಲೂ ಇರಲಿಲ್ಲ. ಮತ್ತೆ ಸೆಕೆಂಡ್ ಇಯರ್ ಅಲ್ಲಿರುವಾಗ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಿಬಿಟ್ಟೆ, ನಾನು ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ. ಯಾಕಂದರೆ ನನ್ನ ಫ್ರೆಂಡ್ಸು ಎಲ್ಲೆಲ್ಲ ಹೋಗಿ ಟ್ರಿಪ್ಪು ಅದು ಇದು ಅಂತೆಲ್ಲ ಮಾಡ್ತಾಯಿದ್ರು. ಸೊ ಆಗಿರೋವಾಗ ಅದನ್ನೆಲ್ಲ ನೋಡಿ ನನ್ಗೊಂಥರ ಆಗ್ತಾ ಇತ್ತಲ್ವ, ನಾನು ಹೋಗ್ತಾ ಇಲ್ಲ ಅವ್ರು ಹೋಗ್ತಾ ಇದಾರೆ ಅಂತ ಒಂದು ಸ್ವಲ್ಪ ಜಲಸ್. ಹೊಟ್ಟೆ ಕಿಚ್ಚ ಆ ತರ ಅಲ್ಲ, ಹೊಟ್ಟೆ ಕಿಚ್ಚ ಅಂತಲ್ಲ, ಅವ್ರು ಹೋಗ್ತಿದ್ರೆ ನಂಗೆ ಅವ್ರು ಹೋಗ್ಲಿ, ಅವ್ರು ಹ್ಯಾಪಿ ಆಗಿರ್ಲಿ. ಬಟ್ ನಾನ್ ಅದನ್ನ ನೋಡ್ಕೊಂಡು ನನ್ ಮೇಲೆ ನಾನ್ ರಿಗ್ರೆಟ್ ಆಗ್ಬಾರ್ದಲ್ವಾ, ನನ್ಗೆ ನಾನ್ ಯಾಕೆ ಹೋಗ್ತಾ ಇಲ್ಲ ಅಂತ ನನ್ ಮೇಲೆ ನನ್ಗೆ ಏನು ರಿಗ್ರೆಟ್ ಆಗ್ಬಾರ್ದು ಅಂತ ಅಷ್ಟೇ. ಮತ್ತೆ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟೆ ಸೆಕೆಂಡ್ ಇಯರ್ ಅಲ್ಲಿ. ಆಗ ನಾನು ಯೂಟ್ಯೂಬ್ ನ ಓಪನ್ ಮಾಡಿದೆ. ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದಾಗ ವಿಡಿಯೋಸ್ ಆಗ್ತಾನೆ ಇದ್ದೆ. ಓನ್ಲಿ 50 ವ್ಯೂಸ್ 100 ವ್ಯೂಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ವ್ಯೂಸ್ ಏನೂ ಬರ್ತಾ ಇರ್ಲಿಲ್ಲ. ಮತ್ತೆ ಶಾರ್ಟ್ಸ್ ಅಂತ ಇತ್ತು ಯೂಟ್ಯೂಬ್ ಅಲ್ಲಿ. ಸೊ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ನ ಅಪ್ಲೋಡ್ ಮಾಡುವಾಗ ಏನಾಯ್ತು, ಆಗ್ಲೂ ಕೂಡ 100 ವ್ಯೂಸ್ 500 ವ್ಯೂಸ್ ಅಷ್ಟೇ ಲಾಸ್ಟ್. ಮತ್ತೆ ಈಗ ರಿಯಾಕ್ಷನ್ ವಿಡಿಯೋಸ್ ಮಾಡ್ತಾರಲ್ವಾ, ಯಾರೋ ಒಬ್ಬ ಟ್ರೆಂಡಿಂಗ್ ಡ್ಯಾನ್ಸ್ ಮಾಡಿದ್ರೆ ಅದಕ್ಕೆ ನಾವು ಹೋ ಹಾ ಹಾ ಅಂತೆಲ್ಲ ರಿಯಾಕ್ಷನ್ ಮಾಡ್ತೀವಲ್ವಾ. ಸೊ ಆ ರೀತಿ ರಿಯಾಕ್ಷನ್ ಮಾಡೋವಾಗ ನಂದು ವ್ಯೂಸ್ ಹೋಯ್ತು, ಲ್ಯಾಕ್ಸ್ ಅಲ್ಲಿ ಹೋಯ್ತು, 2 lakhs ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೋಯ್ತು. ಸೊ ಅದು ಐ ಥಿಂಕ್ 1500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಅದ್ ನಾನು ಪ್ರೈವೇಟ್ ಮಾಡಿದ್ದೀನಿ ಈಗ. ಮತ್ತೆ ಅದರಿಂದ ನಂಗೆ ದುಡ್ಡು ಬರ್ತಾ ಇಲ್ಲ, ಏನೂ ಇಲ್ಲ. ಬೇರೆಯವ್ರದ್ದು ವಿಡಿಯೋ ಇಂದ ನಾನೇನಕ್ಕೆ ಫೇಮಸ್ ಆಗ್ಬೇಕು, ಹಾಗಿದ್ರೆ ನನ್ನ ವಿಡಿಯೋಸ್ ಇಂದಾನೇ ನಾನು ಫೇಮಸ್ ಆಗ್ಬೇಕು ಅಂತ ಅದನ್ನ ಯೂಟ್ಯೂಬ್ ನ ಡಿಲೀಟ್ ಪ್ರೈವೇಟ್ ಮಾಡ್ಬಿಟ್ಟೆ. ಪ್ರೈವೇಟ್ ಮಾಡಿದ ನಂತರ ಥರ್ಡ್ ಇಯರ್ಗೆ ಬಂದೆ ಅಲ್ಲ, ಫೈನಲ್ ಇಯರ್ಗೆ ಬಂದಿದ ನಂತರ ಏನಾದ್ರೂ ಹಾಕೊಳ್ಳಿ, ಯಾರು ಹೆಂಗಾದ್ರೂ ಆಗ್ಲಿ, ನನ್ನ ಪಾಡಿಗೆ ನಾನು ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡು ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ ನನ್ನ ID ಇದ್ದಿದ್ದು ಧನುಷ್ ಕುಮಾರ್ CV 123 ಅಂತ. ಮತ್ತೆ ನನ್ನ ಫ್ರೆಂಡ್ ಇಟ್ಕೊಂಡು ಹೇಳ್ದ, ಏನಕ್ಕೆ ಅಷ್ಟುದ್ದ ಹೆಸರಿಟ್ಟಿದ್ಯಾ, ಬರೀ ಧನುಷ್ ಕುಮಾರ್ ಮಾತ್ರ ಇಡು ಅಂತಂದ. ಅದಕ್ಕೆ ನಾನು ಧನುಷ್ ಕುಮಾರ್ ಅಂತ ಮಾತ್ರ ಇಟ್ಟಿದ್ದು. ಆಗ 3-4 months ವರ್ಗೂ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಬಂದೆ. ನಂಗೆ ಬರ್ತಾ ಇದ್ದಿದ್ದು ಬರೀ 1000 ವ್ಯೂಸು, ಅಮ್ಮಮ್ಮ ಅಂತಂದ್ರೆ ಓನ್ಲಿ ಒಂದು 3K ವ್ಯೂಸ್ ಅಷ್ಟೇ. ನನ್ನ ಫಸ್ಟ್ ಇಂದ ಫಾಲೋ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ, ಅಷ್ಟೇ ಬರ್ತಾ ಇದ್ದಿದ್ದು. ಮತ್ತೆ ಇದೆಲ್ಲ ಈ ರೀತಿ ನಡೆಯುವಾಗ ನನಗೆ ವ್ಯೂಸ್ ಅಷ್ಟೆಲ್ಲ ಬರ್ತಾ ಇರ್ಲಿಲ್ಲ. ಇಂಟರ್ನ್ಶಿಪ್ ಮಾಡಿದೆ, ಅಲ್ಲಿ ಕೂಡ ವ್ಯೂಸ್ ಆಗದೆ, ಅದೊಂದು 20K ವ್ಯೂಸ್ ಹೋಗಿತ್ತು ಅಷ್ಟೇ. ಅಷ್ಟೆಲ್ಲ ನಾನು ಹ್ಯಾಪಿ ಆಗಿದ್ದೆ, ನನ್ಗೆ ಗೊತ್ತಿರ್ಲಿಲ್ವಲ್ಲ ನನ್ಗೆ ಇಷ್ಟೆಲ್ಲ ಆಗುತ್ತೆ ಅಂತ. ಅಷ್ಟೆಲ್ಲೇ ನಾನು ಇವಾಗ ಎಷ್ಟು ಫಾಲೋವರ್ಸ್ ಇದ್ದಾರೆ ನಿಮ್ಗೆ ಇನ್ಸ್ಟಾಗ್ರಾಮ್? 11K ಫಾಲೋವರ್ಸ್. ಓಕೆ ಓಕೆ. ಎಷ್ಟು ವ್ಯೂಸ್ ಎಲ್ಲ ಹೋಗ್ತಾ ಇದೆ ಇವಾಗ? ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಆಗ್ತಿದೆ. ಎಷ್ಟು ಖುಷಿ ಆಗುತ್ತೆ ಇವಾಗ ನಿಮ್ಗೆ? ಇವಾಗ ಫುಲ್ ಹ್ಯಾಪಿ ಅಲ್ವಾ? ಯಾಕಂದ್ರೆ ಅಲ್ಲಿ ಬರೀ 100-200 ವ್ಯೂಸ್ಗೆ ನಾನು ಹ್ಯಾಪಿ ಆಗಿದ್ದೆ. ಬಟ್ ಈಗ ಇಷ್ಟು ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಹೋಗ್ತಾ ಇದೆ ಅಲ್ವಾ, ಇನ್ನ ಹ್ಯಾಪಿ. ಓಕೆ ಓಕೆ. ನೀವು ಇವಾಗ ರೀಲ್ಸ್ ಎಲ್ಲ ಮಾಡ್ತೀರಾ, ವ್ಲಾಗ್ಸ್ ಎಲ್ಲ ಮಾಡ್ತೀರಾ, ನಿಮಗೆ ಒಂದೊಂದು ದಿವಸ ಈ ಸಾಕಪ್ಪ ಅಂತ ಅನ್ಸಿದ್ಯಾ ಯಾವಾಗತ್ತದು? ಅನ್ಸಿಲ್ಲ ನನ್ಗೆ. ವಿಡಿಯೋಸ್ ಕಂಪ್ಲೀಟ್ ಆಗಿ ನಾನು ಯಾವತ್ತು ವಿಡಿಯೋಸ್ ಮಾಡ್ತಾನೆ ಇರ್ಬೇಕು ಅನ್ಸಿದೆ. ಯಾಕಂದ್ರೆ ನಂಗೆ ಅದಿಷ್ಟ ಮಾಡೋದಿಕ್ಕೆ. ನಾನೀಗ ಎಲ್ಲೋದ್ರು ಒಂದ್ ದಿವಸ ನಾನು ಏನಾದ್ರು ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಲೈಕ್ ಅಯ್ಯೋ ನಾನು ಇವತ್ತು ಮಾಡಿಲ್ಲ ಅನ್ಸ್ಬಿಡುತ್ತೆ. ಓಕೆ. ಕೆಲವರಿಗೆಲ್ಲ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ಮೈನ್ ಅಂತ ಹೇಳ್ತಾರೆ. ಬಟ್ ಎಲ್ಲವೂ ಪಾಸಿಟಿವ್ ಆಗಿ ನಡೀತಾ ಇದ್ರೆ ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ಬೋದು. ಬಟ್ ಇವರಿಗೆ ಟ್ರೋಲ್ ಅಂತ ಹೇಳುವಂತ ಒಂದು ಭೂತ ಇವ್ರು ಬೆನ್ ಹಿಡಿದಿದೆ. ಸೊ ಹಾಗಾಗಿ ಹಲವಾರು ರೀತಿಯ ಟ್ರೋಲ್ ಗಳನ್ನ ಇವ್ರು ಎದುರಿಸಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಟ್ರೋಲ್ ಅಂತಂದ್ರೆ ನಾನು ನಿಮ್ ಫಸ್ಟ್ ಹೇಳ್ದೆ ಅಲ್ಲ, ಲೈಕ್ ಬರೀ ನಂದು 5 months ಇರೋವಾಗ ಬರೀ 5K 10K ವ್ಯೂಸ್ ಅಷ್ಟೆಲ್ಲ ಹ್ಯಾಪಿ ಇದ್ದೆ. ಬರೀ ನಂಗೆ 2-3 ಕಮೆಂಟ್ಸ್ ಅಷ್ಟೇ ಬರ್ತಾ ಇದೀವಿ, ಅದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗ್ತಾ ಇದೀವಿ ಸೂಪರ್ ಅದು ಇದು ಅಂತ. ಮತ್ತೆ ನಂದೊಂದು ಕಾಲೇಜ್ ಇವೆಂಟ್ ಇತ್ತು, ಇಂಟರ್ ಕಾಲೇಜ್ ಇವೆಂಟ್ ಇತ್ತು, C ಕಾಲೇಜ್ ಅಂತ. ನಮ್ಮ ಮ್ಯಾಮ್ ಇಟ್ಕೊಂಡು ಕಳ್ಸಿದ್ರು, ಹೋಗಿ ನೀವು ಅಲ್ಲಿ ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಬನ್ನಿ ಅಂತ. ಸೊ ನಾವು C ಕಾಲೇಜ್ಗೆ ಹೋದಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ. ಸೊ ಆಗ ನಾನೊಂದು ರೀಲ್ಸ್ ಮೈನಾ ಅಂತ ಕಾಂಪಿಟೇಷನ್ ಅಲ್ಲಿ ಸೇರ್ಕೊಂಡೆ. ಅಲ್ಲಿ ಸೇರಿದಾದ ನಂತರ ವಿಡಿಯೋಸ್ ಎಲ್ಲ ಶೂಟ್ ಮಾಡಿ ಅಪ್ಲೋಡ್ ಮಾಡಿದಾಗ ನನ್ಗೆ ಫಸ್ಟ್ ಪ್ರೈಸ್ ಬಂತು. ಸೊ ನಾನು ಆ ವಿಡಿಯೋ ಬರೀ ಕಾಂಪಿಟೇಷನ್ ಮಾತ್ರ ಅಪ್ಲೋಡ್ ಮಾಡಿದ್ದು, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡೇ ಮಾಡಿರ್ಲಿಲ್ಲ ನಾನು. ಸೊ ನಾನು ಹಂಗೆ ಇಟ್ಕೊಂಡಿದ್ದೆ ಆ ವಿಡಿಯೋನ. ಮತ್ತೆ ನನ್ಗೆ ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ಎಲ್ಲಿಂದ ಹಿಟ್ ಆಯ್ತು ಅಂತಂದ್ರೆ, ಒಂದು ಅಕೌಂಟ್ ಇದೆ, ಅಕೌಂಟ್ ಹೆಸರು ಬಂದು ಮಸಾಲಾ ದೋಸೆನೋ ಏನೋ ಒಂದು ಅಕೌಂಟ್ ಇದೆ. ಅವ್ರು ನಮ್ ಕಾಲೇಜ್ ಸೀನಿಯರ್ ಅಂತ. ಸೊ ಅವ್ರು ಇಟ್ಕೊಂಡು ಏನ್ ಮಾಡಿದ್ರು, ನನ್ ವಿಡಿಯೋ ಒಂದಿತ್ತು, ಫ್ರೈಡೇ ಬಂದ್ರೆ ನಾನು ಸೆಲೆಬ್ರಿಟಿ ಲುಕ್ ಕೊಡ್ತೀನಿ, ಆ ವಿಡಿಯೋನ ಅವ್ರ ಏನ್ ಮಾಡಿದ್ರು, ಅವ್ರ ಸ್ಟೋರಿಗೆ ಹಾಕಿದ್ರು. ಅವ್ರ ಸ್ಟೋರಿಗೆ ಹಾಕ್ಬಿಟ್ಟು ನನ್ಗೆ ಹೆಂಗಾಯ್ತು ಏನೋ ಗೊತ್ತಿಲ್ಲ, ಬರೀ ಅದು 10K ವ್ಯೂಸ್ ಮಾತ್ರ ಇದ್ದಿದ್ದು.
ಇನ್ನೊಂದು ಡೇ ನೋಡ್ತೀನಿ 20K ವ್ಯೂಸ್, ಇನ್ನೊಂದು ಡೇ ನೋಡ್ತೀನಿ 30K ವ್ಯೂಸ್. ಈ ರೀತಿ ನನ್ನ ವ್ಯೂಸ್ ಎಲ್ಲ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಕಮೆಂಟ್ಸು, ಲೈಕ್ಸು, ವ್ಯೂಸು ಅದಕ್ಕೆಲ್ಲ ತುಂಬ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಫ್ರೆಂಡ್ ಇಟ್ಕೊಂಡು ಹೇಳಿದ್ಲು, ಅಪರ್ಣ ಅಂತ ಅವಳು. ಸೊ ಅವಳು ಇಟ್ಕೊಂಡು ನನಗೆ ಹೇಳಿದ್ಲು, ನೀನು ಹಿಂಗೆ ವೀಡಿಯೋಸ್ ಮಾಡ್ತಾಯಿದ್ರು, ಒಂದಿನ ನೀನೇನಾದರೂ ವೀಡಿಯೋ ಮಾಡೋದಕ್ಕೆ ಬಿಟ್ಟರೆ ಎಲ್ಲ ಹೋಗುತ್ತೆ. ಸೊ ನೀನು ಕಂಪ್ಲೀಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರು ಅಂತಂದ್ಲು. ಸೊ ಅವತ್ತಿಂದ ಇದುವರೆಗೂ ನಾನು ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಬಂದೆ. ಸೊ ನಾನು ಫ್ಯಾಷನ್ ಶೋ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಇವಾಗ ಅದು ಮಾಡ್ತಿಲ್ವಾ? ಯಾವುದು ಫ್ರೈಡೆ ಹೀರೋ ಕಾಲೇಜ್ ಮುಗಿತಲ್ವಾ, ಹಾಗೆ ಇವಾಗ ಸೊ ಮಾಡಿ. ಈಗ ಆಫೀಸ್ ಅಲ್ಲಿ ಇದೆ ಅಲ್ವಾ. ಟ್ರೋಲ್ ಪೇಜ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಇದೆ. ಸೊ ಟ್ರೋಲ್ ಪೇಜಾ ಅದೇ ಇದು ಕಂಪ್ಲೀಟ್ ಆಯ್ತಲ್ವಾ, ಫ್ಯಾಷನ್ ಶೋ ಅದೆಲ್ಲ ಆಯ್ತು. ಅದೆಲ್ಲ ಮುಗ್ದಿದ ನಂತರ ಅವಾಗ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಯಾವ ವಿಡಿಯೋ? ಸಿ ಕಾಲೇಜಲ್ಲಿ ನಂದು ಒಂದು ಕಾಂಪಿಟೇಷನ್ಗೆ ಹೋಗಿದ್ದೆ, ಫಸ್ಟ್ ಡೇ ಆಫ್ ಮೈ ಕಾಲೇಜ್ ಅಂತ ವಿಡಿಯೋ ಇತ್ತು ಅಂತ ಅನ್ನಲ್ವಾ. ಸೊ ಅದು ಆಗ ಸ್ಟಾರ್ಟ್ ಆಗಿದ್ದು. ಆಗ ಅಪ್ಲೋಡ್ ಮಾಡಿದ್ರೆ ಅದು ವೈರಲ್, ಅದು 2 days ಅಲ್ಲೇ 3 lakhs 4 lakh ವ್ಯೂಸ್ ಬಂದ್ಬಿಡ್ತು. ನಾನು ಯಾವತ್ತೂ ಅಷ್ಟು ವ್ಯೂಸ್ ನೋಡೇ ಇಲ್ಲ ನನ್ನ ಲೈಫಲ್ಲಿ. ಸೊ ಬರೀ ನನಗೆ ನನ್ನ ಫ್ಯಾಮಿಲಿ ನೋಡ್ತಾರೆ, ಫ್ರೆಂಡ್ಸ್ ನೋಡ್ತಾರೆ ಅಷ್ಟೇ ಅನ್ಕೊಂಡಿದ್ದೀಗ ಎಷ್ಟೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಮತ್ತೆ ಇನ್ನೊಂದು ನೋಡ್ತೀನಿ, ನನ್ನ ಲ್ಯಾಬಲ್ಲಿ ಪೈಥಾನ್ನ ಪ್ರೋಗ್ರಾಮಿಂಗ್ನ ಮಾಡ್ತಾ ಇದ್ದೆ. ಮಾಡೋವಾಗ ನನ್ನ ಫ್ರೆಂಡ್ ಇಟ್ಕೊಂಡು, ಧನುಷ್ ನಿನ್ ವಿಡಿಯೋ ಟ್ರೋಲ್ ಆಗಿದೆ. ನಂಗೆ ಫುಲ್ ಶಾಕು. ಫಸ್ಟ್ ನನ್ಗೆ ಟ್ರೋಲ್ ಅಂದ್ರೇನೆ ಫುಲ್ ಭಯ ಅಲ್ವಾ. ಯಾಕಂದ್ರೆ ನನ್ನ ಫ್ರೆಂಡು ಸಹನಾ ಅಂತ, ಅವಳು ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮ್ ಅಲ್ಲ, ಪಾಪ ಅವಳಿಗೂ ಟ್ರೋಲ್ ಮಾಡ್ತಾ ಇದ್ರು. ನಾನು ಇಟ್ಕೊಂಡು ಸಹನಾ ಏನ್ ಟ್ರೋಲ್ ಮಾಡ್ತಾ ಇದ್ದೆ ಅಂತ ಅವಳಿಗೆ ನಾನು ಸುಮ್ಮನೆ ತಮಾಷೆಗೆ ಅಂತ ಇದ್ದೆ. ಈಗ ಎಲ್ಲರೂ ನನ್ಗಂತ ಇದಾರಲ್ಲ, ನಿನ್ ವಿಡಿಯೋಸ್ ಟ್ರೋಲ್ ಆಗ್ತಾ ಇದೆ ಅಂತ. ಸೊ ಆಗ ಇಟ್ಕೊಂಡು ಏನೋ ನೋಡೋಣ ಅಂತ ಬರೀ ಅದು ಮ್ಯೂಟ್ ಮಾಡ್ಬಿಟ್ಟು, ನಾನು ಫಸ್ಟ್ ನೋಡ್ಲಿಲ್ಲ, ನನ್ನ ಫ್ರೆಂಡ್ ದರ್ಶನ ಮತ್ತೆ ರಾಹುಲ್ ಎಲ್ಲಾರು ಇದಾರೆ, ಅವ್ರು ನೋಡಿ ನೀವು ಫಸ್ಟು ಅಂತಂದ್ರು. ಸೊ ಅವರು ನೋಡಿದ್ರು, ಮತ್ತೆ ಇಟ್ಕೊಂಡು ಏನ್ ಅಷ್ಟೊಂದು ಕೆಟ್ಟದಾಗ ಮಾಡಿಲ್ಲ, ಒಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅಂದ್ರು. ಮತ್ತೆ ನಾನು ಇಟ್ಕೊಂಡು ನೋಡ್ದಿದ್ದಾದ್ಮೇಲೆ ಅವ್ನು ನನ್ನ ಕ್ಯಾರೆಕ್ಟರ್ನೇ ಬೇರೆ ಮಾಡಿಟ್ಟಿದ್ದಾನೆ. ನಿಮ್ಗೆ ಅರ್ಥ ಆಯ್ತಲ್ವಾ. ಸೊ ಈಗ ನನ್ ಕ್ಯಾರೆಕ್ಟರ್ ಒಂದಿದೆ, ಸೊ ನಡೆಯೋ ಇದು ಫ್ಯಾಷನ್ ಶೋದು ಅದ್ದು ಬೇರೆ ಮಾಡಿಟ್ಟಿದಾರ. ಮತ್ತೆ ಓನ್ಲಿ ಯಾವತ್ತು ನೀನು ಹುಡುಗಿರ್ ಜೊತೆ ಇರ್ತೀಯ ಅದನ್ನು ಬೇರೆ ಮಾಡಿಟ್ಟಿದ್ದಾರೆ. ನೀವು ಮೊದ್ಲಿಗೆ ರೀಲ್ಸ್ ಎಲ್ಲ ನೋಡ್ಬೇಕಾದ್ರೆ ಹುಡುಗಿರ ಜೊತೆನೆ ಜಾಸ್ತಿ ಇರ್ತಿದ್ರಿ, ಯಾಕೆ? ಯಾವ ಕಾರಣಕ್ಕೋಸ್ಕರ ಇರ್ತಿದ್ರಿ? ಈ ಕ್ವಶನ್ ನೀವು ಫಸ್ಟ್ ನನ್ಗೆ ಯಾರಾದ್ರೂ ಕೇಳಿದ್ರೆ ನಾನು ಅವತ್ತೇ ಆನ್ಸರ್ ಮಾಡ್ತಾ ಇದ್ದ. ಯಾಕಂದ್ರೆ ಲೈಕ್ ಬರೀ ಎಲ್ಲರೂ ಹೇಳ್ತಾರ ನೀನ್ ಹುಡುಗಿರ್ ಜೊತೆ ಅಲ್ಲಿದ್ದೆ, ಬಟ್ ಯಾರು ಈ ಕ್ವಶನ್ ನ ಕೇಳಿಲ್ವಲ್ಲ, ಯಾಕೆ ಹುಡುಗಿರ್ ಜೊತೆ ಇದ್ದೆ ಅಂತ. ಸೊ ಯಾಕೆ ಅಂತಂದ್ರೆ ಜನಕ್ಕೆ ಏನು ಗೊತ್ತಿಲ್ಲ, ಬರೀ ಅವ್ರು ನನ್ ಫ್ರೆಂಡ್ಸ್ ನ ನೋಡ್ತಾ ಇದಾರೆ ಅಷ್ಟೇ, ಬಿಟ್ಟು ಅವ್ರಿಗೆ ಅಲ್ಲಿ ಏನ್ ನಡೆದಿದೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಇಯರು ಸೆಕೆಂಡ್ ಇಯರು ಕಂಪ್ಲೀಟ್ ನನ್ನ ಮಲಯಾಳಿ ಫ್ರೆಂಡ್ಸ್ ಜೊತೆನೇ ಇದ್ದಿದ್ದು. ಸೊ ನಾನು ಅಲ್ಲೇ ಇರ್ತಾ ಇದ್ದಿದ್ದು, ಅವ್ರ ರೂಮಲ್ಲೇ ನಾನು ಇರ್ತಾ ಇದ್ದಿದ್ದು, ಸ್ಟಡಿ ಮಾಡ್ತಾ ಇದ್ದಿದ್ದು ಎಲ್ಲ ಅಲ್ಲೇ ನನ್ನ ಫ್ರೆಂಡ್ಸ್ ಜೊತೆನೇ ಇದ್ದಿದ್ದು, ನನ್ನ ಮಲಯಾಳಿ ಫ್ರೆಂಡ್ಸ್ ಜೊತೆ. ಸೊ ಆಗಿರೋವಾಗ ಬಾಂಡಿಂಗ್ ಎಲ್ಲ ಫುಲ್ ಕ್ಲೋಸ್ ಆಗಿದ್ದ. ನನಗೆ ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನನ್ನ ಮಲಯಾಳಿ ಫ್ರೆಂಡ್ಸ್ ಲೈಕ್ ಬಾ ಹೋಗೋಣ, ಪಬ್ಗೆ ಹೋಗೋಣ, ಇಲ್ಲೋಗೋಣ ಅಂತ ಫುಲ್ ಎಂಜಾಯ್ಮೆಂಟ್ ಅಲ್ಲಿ ಇದ್ವಿ. ಸೊ ಲೈಕ್ ನಾವ್ ಯಾರನ್ನಾದ್ರೂ ತುಂಬಾ ಇಷ್ಟಪಟ್ರೆ ಅವರಿಂದ ಒಂದ್ ಸ್ವಲ್ಪ ಹರ್ಟ್ ಆಗುತ್ತೆ ಅಲ್ವಾ. ಸೊ ಆ ರೀತಿ ಒಂದು ಫೈಟಿಂಗ್ ಆಯ್ತು, ಒಂದ್ ಸ್ವಲ್ಪ ಯಾವ ಕಾರಣಕ್ಕೆ ಫೈಟ್ ಆಯ್ತು? ಅವ್ರ ಬರ್ತ್ಡೇ ದಿವಸ, ನನ್ ಫ್ರೆಂಡ್ ಬರ್ತ್ಡೇ ದಿವಸ ನಾವೇನೋ ಒಂದ್ ಸ್ವಲ್ಪ ಅರೇಂಜ್ ಮಾಡಿದ್ವಿ. ಅವ್ರದ್ದು ಯಾರ್ದೋ ಓಲ್ಡ್ ಫೋಟೋಸ್ ನ ನನ್ ಸ್ಟೋರಿಗೆ ಹಾಕಿದ್ದೆ. ಸೊ ಆ ಒಂದು ಮ್ಯಾಟ್ರಿಂದ ಒಂದ್ ಸ್ವಲ್ಪ ಫೈಟಿಂಗ್ ಆಗಿತ್ತು. ಸೊ ಮತ್ತೆ ಇಟ್ಕೊಂಡು ನಾವೇ ಇಷ್ಟ ಮಾಡಿದೀವಿ, ಇನ್ಯಾಕೆ ಸುಮ್ನೆ ನಾವೆಲ್ಲ ಇದ್ ಮಾಡ್ಕೊಳೋದು ಅಂತ ನಾನು ಅವ್ರನ್ನೆಲ್ಲ ಹೋಗ್ಲಿ ಬಿಡು ಅಂತ ಫುಲ್ ಬಿಟ್ಬಿಟ್ಟೆ. ಯಾವ ಟ್ರೋಲ್ ಪೇಜ್ ಕಂಡ್ರೆ ನಿಮ್ಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ? ಯಾವ ಟ್ರೋಲ್ ಪೇಜ್? ನಾನು ಟ್ರೋಲ್ ಪೇಜಸ್ ನೋಡೋದಿಲ್ಲ. ಏನಾದ್ರೂ ವಿಡಿಯೋಸ್ ಬಂದ್ರೆ ಫುಲ್ ವಾಲ್ಯೂಮ್ ನ ಸೈಲೆಂಟ್ ಅಲ್ಲಿ ಇಟ್ಬಿಟ್ಟು ಬ್ಲಾಕ್ ಮಾಡ್ಬಿಡ್ತೀನಿ. ಬಟ್ ರೀಸೆಂಟ್ ಆಗಿ ಅವ್ರು ಯಾರೋ 3 ಹುಡುಗರು ಇದಾರ ಅಲ್ವಾ, ಒಬ್ಬ ಹಿಂದಿ ಹುಡುಗ ಅನ್ಕೊಂತೀನಿ, ಅವನು ಮತ್ತೆ ಇನ್ನ 2 ಬೇರೆ ಅವರು. ಸೊ ನನ್ಗೊಂದು ಅರ್ಥ ಆಗ್ತಾ ಇಲ್ಲ, ಟ್ರೋಲ್ ಮಾಡಿ ನೀವು ಫಸ್ಟ್ ನೆಟ್ಟಿಗಿದ್ದೀರಾ, ಇವ್ರಿಗೆ ಹೇಳ್ತಾ ಇದ್ದೀರಿ ನನ್ ವಿಡಿಯೋಸ್ ನೀವು ಟ್ರೋಲ್ ಮಾಡ್ತಾ ಇದ್ದೀರಾ, ನೀವು ನೆಟ್ಟಿಗಿದ್ದೀರಾ. ಒಬ್ಬನ್ಗೆ ಕಣ್ಣು ನೆಟ್ಟಿಗಿಲ್ಲ, ಇನ್ನೊಬ್ಬನ್ಗೆ ಹಲ್ ನೆಟ್ಟಿಗಿಲ್ಲ, ಇನ್ನೊಬ್ಬನ್ಗೆ ಫೇಸೇ ನೆಟ್ಟಿಗಿಲ್ಲ. ಇವ್ರು ಇಟ್ಕೊಂಡು ಬೇರೆಯವ್ರನ್ನ ರೋಸ್ಟ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ. ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋದು? ಇವರೇ ಫಸ್ಟ್ ನೆಟ್ಟಿಗಿಲ್ಲ, ಬೇರೆಯವ್ರನ್ನ ಟ್ರೋಲ್ ಮಾಡ್ತಾರೆ. ಅಂಡ್ ಇನ್ನೊಬ್ಬ ಅವ್ನ್ ಯಾರೋ ಹುಡ್ಗ ಇದ್ದಾನೆ, ಅವ್ನ್ ಗೊತ್ತಿಲ್ಲ, ಅವ್ನ ಹೆಸರು ಗೊತ್ತಿಲ್ಲ, ಅವ್ನ ವಿಡಿಯೋಸು ನೋಡೋದಿಲ್ಲ. ಸರ್ ಒಂದ್ ಸ್ವಲ್ಪ ಫಿಲ್ಟರ್ನ ಕಮ್ಮಿ ಹಾಕೊಂಡು ವಿಡಿಯೋ ಮಾಡಿ ಸರ್, ಒಂದ್ ಸ್ವಲ್ಪ ಲಿಫ್ಟಿಕ್ ಹಾಕೊಂತಾರ ಇದೆ ನೀವು ವಿಡಿಯೋಸ್ ಅಲ್ಲಿ. ಸೊ ನನ್ನ ವಿಡಿಯೋಸ್ ಅಲ್ಲಿ ಕೆಟ್ಟದಾಗಿ ನಾನು ಅವ್ನ ಹೇಳ್ಬೋದಾ? ಇಲ್ಲ ಇಲ್ಲ ಹೇಳಿ ಪರವಾಗಿಲ್ಲ. ತೂ ಅಂತ ಉಗಿತಾನೆ ಇರ್ತಾನೆ, ಪ್ರತಿ ಸಾರಿ ಉಗಿತಾನೆ ಇರ್ತಾನೆ.
ಯಾಕೆ ಉಗಿತಾನೋ ಏನಿಲ್ವೋ ಅವನ್ಗೆ ಗೊತ್ತಾಗ್ಬೇಕು. ಮತ್ತೆ ಒಂದ್ ವರ್ಡ್ ಯೂಸ್ ಮಾಡ್ತಾನೆ, ಆ ಮೀನಿಂಗ್ ಗೊತ್ತಾ ನಿಮ್ಗೆ ಏನು ಅಂತ ಗೊತ್ತಾ? ಇಲ್ಲ ಇಲ್ಲ, ನನ್ಗೂ ನಿಜ ಗೊತ್ತಿಲ್ಲ. ಅವನೇನ್ ನೆಟ್ಟಿಗಿಲ್ಲ, ಅವನ್ ಕಣ್ಣೇನ್ ನೆಟ್ಟಿಗಿಲ್ಲ, ನನ್ ಬಗ್ಗೆ ಮಾತಾಡ್ತಾನೆ, ನನ್ ಬಾಡಿ ಅಬ್ಯೂಸಿಂಗ್ ಮಾಡ್ತಾನೆ, ಮತ್ತೆ ಲೈಕ್ ಬೇರೆ ಬೇರೆ ತರ ತುಂಬಾ ಕೆಟ್ಟದಾಗೆ ವಿಡಿಯೋಸ್ ಮಾಡ್ತಾನೆ. ಅವ್ನ್ಗೆ ಯಾರೂ ರೈಟ್ಸ್ ಕೊಟ್ಟಿಲ್ಲ ವಿಡಿಯೋಸ್ಗೆ ಟ್ರೋಲ್ ಮಾಡು, ಅದು ಮಾಡು, ಇದು ಮಾಡು ಅಂತ. ಫಸ್ಟ್ ನೀನ್ ಪರ್ಫೆಕ್ಟ್ ಆಗಿರು, ಆಮೇಲೆ ಬೇರೆಯವ್ರು ಪರ್ಫೆಕ್ಟ್ ಆಗಿದಾರಾ ಇಲ್ವಾ ಅಂತ ನೋಡಿ ಮಾತಾಡು ಅಷ್ಟೇ. ಅಂಡ್ ಈಗ ನೀವು ಟ್ರೋಲ್ ಪೇಜ್ ನೀವು ಅವ್ರನ್ನ ಬ್ಲಾಕ್ ಮಾಡ್ತೀರಾ, ನೀವ್ ಅನ್ಕೊಂಡಿದ್ದೀರಾ ನಿಮ್ ವಿಡಿಯೋ ಅವ್ರಿಗೆ ಮತ್ತೆ ಸಿಗಲ್ಲ ಅಂತ, ನೀವ್ ಅದನ್ನ ಬ್ಲಾಕ್ ಮಾಡಿದ್ದೀರಾ ಅಂತ. ಬಟ್ ಅವ್ರಿಗೆ ಮತ್ತೆ ಹೇಗ್ ಸಿಗ್ತಿದೆ ನಿಮ್ ವಿಡಿಯೋ? ಅವ್ರನ್ನ ಬ್ಲಾಕ್ ಮಾಡ್ತಾ ಇರೋದು ನನ್ ವಿಡಿಯೋ ನೋಡ್ಬಾರ್ದು, ನನ್ ವಿಡಿಯೋ ಸಿಗ್ಬಾರ್ದು ಅಂತಲ್ಲ, ನನ್ ಮೆಂಟಲ್ ಹೆಲ್ತ್ ಕರೆಕ್ಟ್ ಆಗಿರ್ಬೇಕು ಅಂತ. ಯಾಕಂದ್ರೆ ಯಾರ್ದೋ ಏನೋ ನನ್ ಬಗ್ಗೆ ಮಾತಾಡಿದಾನೆ, ಆ ವಿಡಿಯೋನ ನಾನ್ ನೋಡ್ಕೊಂಡು ನನ್ ಮೆಂಟಲ್ ಹೆಲ್ತ್ ನ ಹಾಳು ಮಾಡ್ಕೊಳಷ್ಟು ದಡ್ಡ ನಾನಲ್ಲ. ಸೊ ಐ ಹ್ಯಾವ್ ಮೈ ಓನ್ ಸರ್ಕಲ್. ನನ್ಗೆ ನನ್ನ ಫ್ಯಾಮಿಲಿ ಇದೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ, ಅಷ್ಟೇ ಸಾಕು. ಯಾರೋ ನನ್ನ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡಿದ್ರು ಅಂತ ನಾನೇನೋ ನನ್ನ ಮೆಂಟಲ್ ಹೆಲ್ತ್ ನ ಹಾಳು ಮಾಡ್ಕೊಂಡು ಮತ್ತೆ ಮುಂದಿನ ಲೈಫ್ಗೆ ನಾನೇನು ಇಂಪಾರ್ಟೆಂಟ್ ಕೊಡ್ತಿದ್ದ ಇದ್ರೆ ನಂದೇ ಅಲ್ವಾ ಮಿಸ್ ಆಗೋದು ಎಲ್ಲ. ಸೊ ಅದಕ್ಕೆ ನನ್ನ ಮೆಂಟಲ್ ಹೆಲ್ತ್ ಕರೆಕ್ಟ್ ಆಗಿರ್ಬೇಕು, ಅದಕ್ಕೆ ಅವ್ರನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಮುಖ್ಯವಾಗಿ ಒಂದು ಟ್ರೋಲ್ ಪೇಜ್ ಹೆಸರನ್ನ ಕೇಳ್ಕೊಂಡು ಇವ್ರ ಹತ್ರ ಕೇಳೋಣ ಅಂತಿದ್ದೀನಿ. ಕೆಂಪಿ ಕೋನನ್ ಕುಂಟೆ ಅಂತ ಕೇಳಿದೀನಿ ನಾನು. ಯಾರು ಇವರು? ಯಾರು ನಿಮ್ಗೆ ಏನಾಗಬೇಕು ಅವರು? ಕೆಂಪಿ ಕೋನನ್ ಕುಂಟೆ ಆಕ್ಚುಲಿ ನಮ್ ಚಿಕ್ಕಪ್ಪ ಅವ್ರ ಮನೆ ಎಲ್ಲ ಕೋನನ್ ಕುಂಟೆ ಕ್ರಾಸ್ ಎಲ್ಲ ಇರೋದು. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಸೊ ಅವ್ರದ್ದು ಕೋನನ್ ಕುಂಟೆ ಕ್ರಾಸ್ ಎಲ್ಲ ಇರೋದಲ್ವಾ. ಸೊ ನಾನು ಇಟ್ಕೊಂಡು ಯಾರೋ ಅಲ್ಲಿರೋರು ಮಾಡ್ತಾ ಇರೋದು ಅನ್ಕೊಂಡೆ. ನನ್ಗೆ ನಿಜ ಗೊತ್ತಿಲ್ಲ ಬ್ರೋ, ಕೆಂಪಿ ಕೋನನ್ ಕುಂಟೆ ಯಾರು, ಇವ್ರು ಯಾರು ಅವ್ರು ನನ್ಗೆ ಗೊತ್ತೇ ಇಲ್ಲ. ಯಾವ್ದೋ ಒಂದು ಹಳೆ ಮೂವಿಯಲ್ಲಿ ನೋಡಿದ್ದೆ, ಲೈಕ್ ನಾನು ಆ ಡೈಲಾಗ್ ಒಂದು ಇತ್ತಲ್ವಾ, ಸೊ ಕೆಂಪಿ ಕೋನನ್ ಕುಂಟೆ ಅಂತ ನೋಡಿದ್ದೆ. ಸೊ ರೀಸೆಂಟ್ ಆಗಿ ಎಲ್ಲ ನನ್ನ ವಿಡಿಯೋಸ್ ಅಲ್ಲೆಲ್ಲ ಬರೀ ಅವ್ರದ್ದೇ ಕೆಂಪಿ ಕೋನನ್ ಕುಂಟೆ. ನಂಗೆ ಕಮೆಂಟ್ಸ್ ಅಲ್ಲಿ ನೋಡಿದ್ರು ಅವ್ರು ಕೆಂಪಿ ಕೋನನ್ ಕುಂಟೆ ಅಂತ ಪ್ರೊಫೈಲ್ ಅಲ್ಲಿ ಇದೆ. ಏನ್ ಮಾಡ್ತಿದ್ದೀರಾ ರೀ ಯಜಮಾನ್ರೆ, ಏನಾಯ್ತು, ಈ ರೀತಿ. ಅವ್ರ ಮೇ ಬಿ ಅವ್ರ ನಿಮ್ ಮದುವೆ ಏನಾದ್ರು ಆಗಿದ್ಯಾ? ಆ ರೀತಿ ಅದೇ ನಿಜವಾಗ್ಲೂ ಆಗಿದೆ? ಇಲ್ಲ, ಯಾಕಂದ್ರೆ ಅವ್ರು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ, ನಿಮ್ಮನ್ನ ರೀರಿ ಅಂತ. ಅದು ಅವ್ರನ್ನೇ ಕೇಳ್ಬೇಕು. ಅದು ಫೇಕ್ ಅಕೌಂಟ್ಸ್ ಇಂದ ಮಾಡ್ತಾರ ಅವ್ರು. ಅವ್ರಿಗೇನ್ ಬೇಕು? ಫನ್ ಬೇಕು. ಒಬ್ರನ್ನ ನೀನ್ ಯಾವ ರೀತಿ ಆದ್ರೂ ತೋರ್ಸ್ಕೊಂಡ್ಬಿಡು ಅವ್ರಿಗೆ. ಅವ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಅವ್ರ ಮೇಲೆ ಪ್ರೀತಿ ಅನ್ನೋದಿದೆ ನಿಮಗೆ? ಇದ್ರೆ ತೋರಿಸಿ ಸ್ವಲ್ಪ ಪ್ರೀತಿ. ಕೆಂಪಿ ಕೋನನ್ ಕುಂಟೆ ಬಗ್ಗೆ ಯಾವ್ದು ಪ್ರೀತಿ ಇಲ್ಲ, ಏನು ಇಲ್ಲ. ಅಂದ್ರೆ ಲೈಕ್ ಅದೇ ನನ್ಗೆ ಗೊತ್ತಿಲ್ಲ ಅದ್ ಯಾವ ರೀತಿ ಆಯ್ತು. ಮತ್ತೆ ನನ್ನ ಹಸ್ಬೆಂಡ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಪ್ರೀತಿ ಆಯ್ತು ಅಂತನಾ? ಪ್ರೀತಿನೂ ಆಗಿಲ್ಲ, ಏನೂ ಆಗಿಲ್ಲ ಬ್ರೋ ನನ್ಗೆ. ಅದು ಜಸ್ಟ್ ಹಂಗೆ ಬಂದ್ಬಿಡ್ತು. ಬಟ್ ಅವ್ರು ನಿಮ್ ಬೆನ್ ಬಿಡ್ತಾ ಇಲ್ಲ, ಈಗ್ಲೂ ಬಿಡ್ತಾ ಇಲ್ಲ ಅಲ್ವಾ? ಆ ಟ್ರೆಂಡ್ ಯಾವಾಗೂ ಕಂಪ್ಲೀಟ್ ಆಗೋಗಿದೆ. ಬಟ್ ಈಗ್ಲೂ ನನ್ನ ಆ ಪ್ರೊಫೈಲ್ ಇಂದ ಕೆಂಪಿ ಕೋನನ್ ಕುಂಟೆ, ಕೆಂಪಿ ಕೋನನ್ ಕುಂಟೆ ಆ ರೀತಿ. ಹೌದು, ನಾನು ಹೇಳೋದೇ ಮರ್ತೋಗಿದ್ದೆ. ನೀವು ಕೇಳಿದ್ರಲ್ವಾ ಏನಕ್ಕೆ ಯಾವತ್ತು ಹುಡುಗಿರ್ ಜೊತೆ ಇರ್ತೀರಾ ಅಂತ. ಹೇಳಿದ್ರಿ ನಿಮ್ ಫ್ರೆಂಡ್ಸ್ ಫೈಟ್ ಎಲ್ಲ ಆಯ್ತು. ಫೈಟ್ ಎಲ್ಲ ಆಗಿದ ನಂತರ ಇನ್ನ ನನ್ನ ಕನ್ನಡ ಫ್ರೆಂಡ್ಸ್ ಎಲ್ಲಾರು ಇದಾರಲ್ಲ, ಅವ್ರ ವಿಡಿಯೋಸ್ಗೆ ಅವರೇ ಹೇಳಿದ್ರು ಫಸ್ಟ್, ನಮ್ದೆಲ್ಲ ವಿಡಿಯೋಸ್ ಎಲ್ಲ ನೀನ್ ತೆಗಿಬೇಡ ಅಂತ. ಸೊ ಅದಕ್ಕೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ನಾನು ಅವ್ರ ವಿಡಿಯೋಸ್ ನ ತೆಗ್ದಿಲ್ಲ. ಇನ್ ಕೊನೆಗೆ ನನ್ನ ವಿಡಿಯೋಸ್ ಅಲ್ಲಿ ನನ್ನ ಫ್ರೆಂಡ್ ಇನ್ ಲಾಸ್ಟ್ ಇಯರ್ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು ಒಂದೇ, ಎಲ್ಲರೂ ವಿಡಿಯೋಸ್ ಅಲ್ಲಿ ಬರ್ಬೇಕು, ಮುಂದೆ ನಾವು ಬೇರೆ ಬೇರೆ ಕಡೆ ಹೋಗ್ತೀವಿ ಅಂತ. ನಮ್ಮ ಹುಡುಗಿ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ವಿಡಿಯೋಸ್ ಅಲ್ಲಿ ಬಂದ್ರು. ಅವರು ಬಂದ್ರು, ನನ್ಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ಅವ್ರಿಗೆ ನನ್ನ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಮಧ್ಯದಲ್ಲಿ ಇವ್ರಿಗೆ ಏನ್ ಪ್ರಾಬ್ಲಮ್ಮು ಅಂತ ಆಗ್ತಾ ಇಲ್ಲ. ಇವಾಗ ಒಬ್ಬ ಹುಡುಗ 4-5 ಜನ ಹುಡುಗಿರ್ ಜೊತೆ ಇದ್ದಾನಂತಂದ್ರೆ ಒಬ್ಬ ಅಣ್ಣ ಆಗೋ, ಒಬ್ಬ ಫ್ರೆಂಡ್ ಆಗೋ, ಒಬ್ಬ ತಮ್ಮ ಆಗೋ ಇರ್ತಾನೆ. ಅದನ್ನ ಬಿಟ್ಬಿಟ್ಟು ಅವನೇ ಬೇರೆ, ಅವ್ನ್ ವಾಕಿಂಗ್ ಸ್ಟೈಲೇ ಬೇರೆ, ಅವ್ನ್ ಮಾತಾಡೋದೇ ಬೇರೆ, ಮತ್ತೆ ಮೇಕಪ್. ಈಗ ನಾನು ನೋಡ್ತಾ ಇದ್ದೀರಾ ನೀವು, ನಾನು ಏನ್ ಫುಲ್ ಬೇರೆ ತರ ಕಾಣಿಸ್ತಾ ಇದೀನ ಅಥವಾ ನಾರ್ಮಲ್ ತರ ಕಾಣಿಸ್ತಾ ಇದೀನ? ನಾರ್ಮಲ್. ಬಟ್ ಇವ್ರಿಗೆ ಯಾಕೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೀನಿ? ಫಿಲ್ಟರ್ ಅನ್ನೋದು ಯೂಸ್ ಮಾಡ್ತೀರಾ ವಿಡಿಯೋ? ನಾನು ವಿಡಿಯೋಸ್ ಅಲ್ಲಿ ನಾನು ಫಿಲ್ಟರ್ ಯೂಸ್ ಮಾಡಲ್ಲ ಬ್ರೋ. ಅವ್ರಿಗೆ ಯಾಕೆ ಆ ರೀತಿ ಅನಿಸ್ತಾ ಇದೆ ಅಂತಂದ್ರೆ ಅದು ಅವರಲ್ಲೇ ಪ್ರಾಬ್ಲಮ್ ಇದೆ. ಈಗ ನಿಮಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೇನೆ ಅಲ್ವಾ ಗೊತ್ತಾಗೋದು ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದಾರ ಅಂತ. ನೀವ್ ಅದನ್ನ ಫೇಸ್ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಸೊ ಅವ್ರು ಅದನ್ನ ಫೇಸ್ ಮಾಡಿದಾರೆ, ಅದಕ್ಕೆ ಬೇರೆಯವ್ರಿಗೆ. ಇನ್ನೊಂದು ನಿಮ್ ಕಮೆಂಟ್ ಅಲ್ಲಿ ನಾನು ನೋಡ್ತಾ ಇದ್ದೆ, ನಿಮ್ಗೆ ಅಕ್ಕ ಅಂತ ಕರೆಯೋದು, ಅದನ್ನೆಲ್ಲ ಕೇಳಿದಾಗ ಎಷ್ಟು ನಿಮ್ಗೆ ಬೇಸರ ಆಗತ್ತೆ ಅಂತ. ನಾನು ಇದನ್ನ ತಮಾಷೆ ಕೇಳ್ತಿಲ್ಲ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಎಷ್ಟು ಬೇಸರ ಆಗತ್ತೆ ಅಕ್ಕ ಅಂತ ಕರೆದಾಗ? ಸೊ ಅಕ್ಕ ಅಂತ ಕರೆದಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಇದ್ಯಾಕಪ್ಪ ಇವ್ರು ಈ ರೀತಿ ಮಾಡ್ತಾರೆ ಅಂತ ಅನ್ಕೊಂತ ಇದ್ದೆ. ಒಂದ್ಸತಿ ನಿಮ್ಮನ್ನ ನೀವು ನೋಡ್ಬೋದು, ಅದನ್ನ 2 ಸತಿ ನೀವು ನೋಡ್ಬೋದು. ಪದೇ ಅದನ್ನೇ ನೋಡ್ತಾ ಇದ್ರೆ ಇಟ್ ವಿಲ್ ಬಿ ಲೈಕ್ ಏನ್ ಕಮೆಂಟ್ ಆಗ್ತಾ ಇದ್ರು, ನಾನು ಅದನ್ನ ನೋಡಿದೀನಿ. ನಾನ್ ಅದೇ ಆ ರೀತಿ
ಧನುಷ್ ಅಕ್ಕ ಹ್ಮ್ ಧನುಷ್ ಅಕ್ಕ 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 ಅಂತ ಕರಿಯೋರ್ಗೆ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಅಂಡ್ ಎಸ್ಪೆಷಲಿ ಆ ಹುಡ್ಗ ನನ್ನ ಈಗ ಟ್ರೋಲ್ ಅವ್ನ ಪ್ರೊಫೈಲ್ ಅಲ್ಲಿ ಬರೀ ಧನುಷ್ ಕುಮಾರ್, ಅವ್ನ್ ಬೆಳ್ದಿರೋದೇ ಧನುಷ್ ಕುಮಾರ್ ಹೆಸರಿಂದ. ಏನಕ್ಕೆ ಭಯ ಪಡ್ಬೇಕು ಬ್ರೋ ಇವ್ರಿಗೆ? ಏನ್ ಇವ್ರು ನನ್ನ ಬಿಲ್ಸ್ ನ ಪೇ ಮಾಡ್ತಾ ಇದಾರ ಅಥವಾ ನಮ್ಮ ಪೇರೆಂಟ್ಸ್ ನ ಸಾಕ್ತಾ ಇದಾರ? ಅಂಡ್ ಇನ್ನೊಂದು ಎಸ್ಪೆಷಲಿ ಇದೊಂದು ನಾನು ಸೀರಿಯಸ್ ಆಗಿ ಹೇಳ್ಬೇಕು, ನನ್ನನ್ನ ನೀವು ಎಷ್ಟಾದ್ರೂ ಟ್ರೋಲ್ ಮಾಡ್ರಿ, ನನ್ನ ತಲೆನೇ ಕೆಡ್ಸ್ಕೊಳಲ್ಲ. ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ರೆಂಡ್ಸ್ ಬಗ್ಗೆ, ಈಗ ನನ್ನ ಫ್ರೆಂಡ್ಸ್ ಈಗ ನೀವು ನನ್ನ ಹತ್ರ ಕುತ್ಕೊಂಡಿದ್ದೀರಾ, ನನ್ನ ಟ್ರೋಲ್ ಮಾಡ್ಲಿ, ನಿಮ್ಮನ್ನ ಏನಕ್ಕೆ ಟ್ರೋಲ್ ಮಾಡ್ಬೇಕು ಅವರು? ನಿಮ್ಮನ್ನ ಅವ್ರು ಯಾರು ಟ್ರೋಲ್ ಮಾಡೋದಿಕ್ಕೆ? ನನ್ನ ಫ್ಯಾಮಿಲಿ ನನ್ಗೆ ಒಂದೇನೋ ಸ್ವೀಟೋ ಏನೋ ತಿನ್ಸ್ತಾ ಇದೆ, ಅವ್ರ ಪ್ರೊಫೈಲ್ ನಂದಿರೋ ವಿಡಿಯೋ ಅವ್ರ ಪ್ರೊಫೈಲ್ ಅಲ್ಲಿ ಇದೆ. ಇವ್ರಿಗೆ ಯಾರು ರೈಟ್ಸ್ ಕೊಟ್ರು ನನ್ನ ಫ್ಯಾಮಿಲಿನ, ನನ್ನ ಫ್ರೆಂಡ್ಸ್ನ, ನನ್ನ ಕ್ಲೋಸ್ ಒನ್ಸ್ನ ನಿಮ್ ಪ್ರೊಫೈಲ್ ಅಲ್ಲಿ ಹಾಕೋದಿಕ್ಕೆ? ಸೊ ಇವ್ನ್ಗೆ 1 ನಿಮಿಷ ಸಾಕು ಬ್ರೋ ನನ್ಗಿರೋ ಬ್ಯಾಕ್ ಗ್ರೌಂಡ್ಗೆ, ನನ್ಗಿರೋ ಇದಕ್ಕೆ ಕೇಸ್ ಕೊಡೋದಿಕ್ಕೆ. ಇವ್ನ್ ಫ್ಯೂಚರ್ ಹಾಳಾಗುತ್ತೆ ಅಂತ ಮಾತ್ರ ನಾನು ಸೈಲೆಂಟ್ ಆಗಿರೋದು. ನನ್ಗೆ ಒಂದೇ 1 ನಿಮಿಷ ಸಾಕು ನನ್ನ ಬ್ಯಾಕ್ ಗ್ರೌಂಡ್ ಅಂತದ್ದು, RTO ಬ್ಯಾಕ್ ಗ್ರೌಂಡ್. ಇದುವರೆಗೂ ನಾನು ಯಾರಿಗೂ ಹೇಳಿಲ್ಲ RTO ಬ್ಯಾಕ್ ಗ್ರೌಂಡ್. ಒಂದೇ 1 ನಿಮಿಷ ಸಾಕು ಕೇಸ್ ಮಾಡೋದಿಕ್ಕೆ. ಆದ್ರೂ ನಾನು ಮುಚ್ಕೊಂಡಿದ್ದೀನಿ ಅಂತಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ, ಇವನ್ ಫ್ಯೂಚರ್ ಹಾಳಾಗುತ್ತೆ ಅಂತ. ಇವನ್ ಯೂಸ್ ಮಾಡಿರೋ ವರ್ಡ್ಸ್ಗೆ ನಾನು ಬಾಡಿ ಶೇಮಿಂಗ್ ಮಾಡಿದ್ದಕ್ಕೆ ಬುಲ್ಲಿಂಗ್ ಕೇಸ್ ಕೊಟ್ರೆ ಇವನ್ ಜೊತೆಗೆ ಇವ್ರ ಅಪ್ಪ ಅಮ್ಮನೂ ಬೀದಿಗೆ ಬರ್ತಾರ. ಅದು ಇವ್ರಿಗೆ ಗೊತ್ತಿಲ್ಲ. ಸುಮ್ನೆ ಟ್ರೋಲ್ ಮಾಡ್ಬೇಕು. ನನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ನೆ ಟ್ರೋಲ್ ಮಾಡ್ಬೇಕು. ನೀವು ಮಾತಾಡೋದಕ್ಕೂ ಟ್ರೋಲ್ ಆಗ್ತೀರಾ? ಹೌದು. ಈಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಇದ್ರಲ್ಲಿ ನಾನು ಎಷ್ಟು ಕನ್ನಡ ಅಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಮತ್ತೆ ಇಂಗ್ಲಿಷ್ PhD ಮಾಡಿದಾರಲ್ವಾ ಸಾರು, ಅವರು ಟ್ರೋಲ್ ಮಾಡ್ತಾರ ನಮ್ಮನ್ನ. ಯಾವ ರೀತಿ ಟ್ರೋಲ್ ಮಾಡ್ತಾರ ಅಂತಂದ್ರೆ, ಕನ್ನಡ ಅಲ್ಲ, ಅದು ಕನ್ನಡ. ಮತ್ತೆ ಬೇರೆ ಸೆಂಟೆನ್ಸ್ ನಾನು ಇಂಗ್ಲಿಷ್ ಅಲ್ಲಿ ಒಂದ್ ಸ್ವಲ್ಪ ಸೆಂಟೆನ್ಸ್ ಮಾಡಿದೆ, ಅದು ಆ ಸೆಂಟೆನ್ಸ್ ಅಲ್ಲ, ಆ ಸೆಂಟೆನ್ಸ್. ಈ ರೀತಿ PhD ಮಾಡಿರ್ತಾರಲ್ವಾ, ಸೊ ಅವರು ನಮ್ಮನ್ನ ಚೆನ್ನಾಗಿ ಟ್ರೋಲ್ ಮಾಡ್ತಾರ. ಸೊ ಅದಕ್ಕೆ ನನ್ಗೆ ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು, ಅಷ್ಟೇ ಸಾಕು. ಅಂಡ್ ಏನ್ ವಾಟ್ ಇಸ್ ಯುವರ್ ನೆಕ್ಸ್ಟ್ ಪ್ಲಾನ್? ಏನ್ ಮಾಡ್ಬೇಕು ಅಂತಿದ್ದೀರಾ? ಬ್ಲಾಗಿಂಗ್ ಕಂಟಿನ್ಯೂ ಮಾಡ್ತಿದ್ದೀರಾ? ಜಾಬ್ ಏನಾದ್ರು ಮಾಡ್ಬೇಕು ಅಂತ ಏನಾಗ್ತಿದ್ದೀರಾ? ನಾನ್ ಜಾಬ್ಗೆ ಹೋಗ್ತಾ ಇದ್ದೀನಿ, ಅದನ್ನು ಅವರು ನೋಡ್ತಾ ಇದಾರೆ. ಸೊ ನಾನು ಈಗ ಜಾಬ್ಗೆ ಹೋಗ್ತಾ ಇದ್ದೀನಿ, ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಪ್ಲಾನ್ ಏನು ಅಂತಂದ್ರೆ, ನನ್ನ ಮಾಸ್ಟರ್ಸ್ ಇದೆ, ಮಾಸ್ಟರ್ಸ್ ಕಂಪ್ಲೀಟ್ ಆದ್ಮೇಲೆ ಜಾಬ್, ಲೈಫ್ ಲಾಂಗ್ ಜಾಬ್ ಮಾಡ್ಬೇಕು. ಅದು ಮಾಡಿದ ನಂತರ ಮಾಡ್ಲಿಂಗ್ ಕಡೆ ಒಂದ್ ಸ್ವಲ್ಪ ಮದುವೆ ಅದೆಲ್ಲ. ನಂದಿನ್ನ ಸಾರಿ ಏಜ್ ಹೇಳ್ಬೋದಾ? ಹೇಳಿ. ಸೊ ನಾನಿನ್ನ ಒಂದು ಈ ಏಜ್ ಅಲ್ಲಿ ಇದ್ದೀನಲ್ವಾ, ಅದು ಇನ್ನ ಮುಂದೆ, ಇನ್ನ ಅಷ್ಟೊಂದು ವಯಸ್ಸಾಗಿಲ್ವಲ್ಲ, ಅದಕ್ಕೆ ವಯಸ್ಸಾಗಿಲ್ಲ ಅಂತಂದ್ರೆ ಇನ್ನ ಟೀನೇಜ್ ಅಲ್ಲಿ ಇದ್ದೀನಿ ಅಷ್ಟೇ. ಸೊ ಸೋಷಿಯಲ್ ಮೀಡಿಯಾ ನೆಕ್ಸ್ಟ್ ಯಾವ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತಿದ್ದೀರಾ ನೀವು? ಏನೂ ಇಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಂದು ಫಾಲೋವರ್ಸ್ ಬರ್ತಾರೆ, ಲೈಕ್ಸ್ ಬರ್ತಾರೆ, ವ್ಯೂಸ್ ಬರ್ತಾರೆ ಅಂತ. ಅದನ್ನ ಕೊಟ್ಟಿದ್ದೆ ನಾನು ನಿಮ್ಗೆ ಅಕೌಂಟ್ ಹೇಳಿದ್ನಲ್ವಾ ಅವರು. ಸೊ ಅವ್ರಿಗೆ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಮತ್ತೆ ಟ್ರೋಲ್, ಇನ್ನೊಂದು ಎಲ್ಲರೂ ಹೇಳ್ತಾರೆ ಟ್ರೋಲರ್ಸ್ ಇಂದ ಬೆಳೀತಾ ಇದ್ದೀರಾ ಅಂತ. ನಾನೀಗ ಓಪನ್ ಆಗಿ ಹೇಳ್ತೀನಿ, ಟ್ರೋಲರ್ಸ್ ಇಂದ ನಾನು ಬೆಳೆದಿಲ್ಲ, ಟ್ರೋಲರ್ಸ್ ಇಂದ ಯಾರು ಬೆಳೆಯೋದಿಲ್ಲ. ಟ್ರೋಲರ್ಸು ಅವ್ರು ಬೆಳೆಯೋದಕ್ಕೋಸ್ಕರ ನಮ್ಮನ್ನ ಯೂಸ್ ಮಾಡ್ತಾರ. ಸೊ ಯಾವ ರೀತಿ ಯೂಸ್ ಮಾಡ್ತಾರ ಅಂತಂದ್ರೆ, ಅವ್ರ ಮನೆ ಬೇಳೆ ಬೇಯಿಸ್ಕೊಳೋದಿಕ್ಕೆ ನೀವು ತೀರಾ ಕೆಟ್ಟದಾಗಿ ಬೇಕಾದ್ರೂ ಅವರು ಇಳಿಯೋದಿಕ್ಕೆ ರೆಡಿ ಆಗಿದಾರ. ಯಾಕಂದ್ರೆ ಅವ್ರು ಬೇಳೆ ಬೆಳಿಬೇಕಲ್ವಾ, ಬೇಳೆ ಬೇಯಿಸ್ಕೊಂಡ್ಬೇಕಲ್ವಾ, ಅದಕ್ಕೆ ನಾನು ಕನ್ನಡದಲ್ಲಿ ಮಿಸ್ಟೇಕ್ ಮಾಡ್ತೀನಿ ಬ್ರೋ. ಬಿಕಾಸ್ ಯಾಕೆ ಕನ್ನಡ ಮಿಸ್ಟೇಕ್ ಆಗುತ್ತೆ? ನೀವು ಮನೇಲಿ ಯಾವ ಭಾಷೆ ಮಾತಾಡ್ತೀರಾ? ನಾವು ಮನೆಯಲ್ಲಿ ತೆಲುಗು ಮಾತಾಡೋದು. ಬಟ್ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ನಿಮಗೆ ನಿಜವಾಗ್ಲೂ ಕ್ಲಾಪ್ ಹೊಡಿಬೇಕಾ? ಬಟ್ ಟ್ರೋಲ್ ಮಾಡ್ತಾರೆ. ಅವ್ರು ಟ್ರೋಲ್ ಮಾಡ್ತಾರೆ, ನಾನೇನ್ ಮಾಡ್ಲಿ ಟ್ರೋಲ್ ಮಾಡೋರ್ಗ? ಯಾವತ್ತಾದ್ರೂ ಟ್ರೋಲ್ ಕಂಡು ಬೇಜಾರಾಗಿ ಹತ್ತಿದ್ಯಾ? ಹತ್ತಿದ್ದು ಒಂದೊಂದ್ ಸತಿ ಬೇಜಾರಾಗುತ್ತೆ. ಯಾಕಂದ್ರೆ ನನ್ನ ಫ್ಯಾಮಿಲಿ ನೋಡ್ತಾರೆ, ನನ್ನ ಫ್ರೆಂಡ್ಸ್ ನೋಡ್ತಾರೆ. ಎಸ್ಪೆಷಲಿ ಈ ಹುಡ್ಗ ಅವ್ನ ಪ್ರೊಫೈಲು ಆಗ್ಬೇಡಿ, ಅವ್ನ ಫೋಟೋನು ಆಗ್ಬೇಡಿ, ಯಾರು ಏನೂ ಆಗ್ಬೇಡಿ. ಯಾಕಂದ್ರೆ ನನ್ನಿಂದ ಅವ್ನ ಏನಕ್ಕೆ ಫೇಮಸ್ ಮಾಡ್ಬೇಕು? ನನ್ಗೆ ತಲೆ ಇದೆ ಬ್ರೋ. ತಲೆ ಏನಕ್ಕಿದೆ ಅಂತಂದ್ರೆ, ಅವನ್ನ ಫೋಟೋ ಹಾಕಿದ್ರೆ ನಾನ್ ಫೇಮಸ್ ಮಾಡ್ದಂಗಿರುತ್ತೆ ಅವನ್ನ. ಅವನ್ಗೆ ತಲೆ ಇಲ್ಲ, ಅವ್ನ್ ಬೇಳೆ ಬೇಯಿಸ್ಕೊಳೋದಕ್ಕೆ ನನ್ ವಿಡಿಯೋಸ್ ಹಾಕ್ತಾನೆ, ಅದ್ರಲ್ಲಿ ಉಗಿತಾನೆ, ಕೆಟ್ಟದಾಗಿ ಬೈತಾನೆ. ಅದು ಅವ್ನ ಸ್ಟ್ರಾಟಜಿ ಇರ್ಬೋದು. ಬಟ್ ನನ್ ತಲೆ ಇದೆ, ಅದಕ್ಕೆ ನಾನು ಅದಕ್ಕೆ ಇಷ್ಟು ದಿನವರೆಗೂ ನಾನು ಏನು ರಿಯಾಕ್ಟ್ ಮಾಡಿಲ್ಲ. ನಾನ್ ರಿಯಾಕ್ಟ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಅಲ್ವಾ? ಪಾಸಿಟಿವ್ ಅಂತ ಇರ್ತೀರಾ ನಿಮ್ ವಿಡಿಯೋದಲ್ಲಿ. ಮೊದ್ಲಂತೂ ಹೆವಿಯಾಗಿ ಪಾಸಿಟಿವ್ ಬಗ್ಗೆ ಮಾತಾಡ್ತಿದ್ರಿ, ಬಟ್ ಇವಾಗ ಯಾಕೋ ಪಾಸಿಟಿವ್ ಕಡಿಮೆ ಆದ? ಇಲ್ಲ, ಈಗ್ಲೂ ನಾನು ಇಷ್ಟೇ ಪಾಸಿಟಿವ್ ಆಗಿದ್ದೀನಿ. ಬಟ್ ನಂಗೆ ಟೈಮ್ ಸಿಗ್ತಾ ಇಲ್ಲ. ಮಾರ್ನಿಂಗ್ ನಾನು 7 o'clockಗೆ ನಾನು ಎದ್ದು ಎಲ್ಲ ರೆಡಿ ಆಗಿ 7 o'clockಗೆ ಮನೆ ಬಿಟ್ರೆ ನೈಟ್ ನಾನು 10 o'clockಗೆ ಮನೆಗೆ ಸೇರ್ತೀನಿ. ಅಂಡ್ ಇನ್ನೊಂದು ಕಮೆಂಟ್ ನೋಡ್ತಾ ಇದ್ದೆ, ನೀವು ನಿಮ್ಮ ಡೈಲಿ ಬ್ಲಾಗ್ ಅಲ್ಲಿ ನಾಟಕ ಮಾಡ್ತೀರಾ ಅಂತ. ನಾಟಕ? ಹೌದು. ಬಿಕಾಸ್ ಏನಂತ ಹೇಳಿದ್ರೆ, ಸ್ವೀಟ್ ಆಲ್ರೆಡಿ ತಂದಿರ್ತಾರೆ ಮನೇಲಿ,
ನೀವು ವ್ಲಾಗಿಗೋಸ್ಕರ ಸುಮ್ನೆ ತಂದು ತಿಂದಂಗ್ ಮಾಡ್ತೀರಾ ಆ ತರ ಈ ತರ ಅಂತ ಹೇಳಿ ದೊಡ್ಡ ಪಟ್ಟಿ ಬರ್ದಿರೋದು ನೋಡಿದ್ದೆ. ಅದ್ರ ಬಗ್ಗೆ ಎಲ್ಲ ಏನ್ ಅನ್ನಿಸ್ತು? ನನ್ಗೆ ಕಮೆಂಟ್ ನೋಡೇ ಇಲ್ಲ, ಓದೋದೇ ಇಲ್ಲ ನೀವು ನಾನ್ ಕಮೆಂಟ್? ನೋಡೋದ್ ನಂಗೆ ಕಮೆಂಟ್ಸೇ ಬರೋದಿಲ್ಲ. ಅದು ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಹೇಟ್ ಕಮೆಂಟ್ಸ್ ಎಲ್ಲ ಬರದಂಗ ಆಗುತ್ತೆ. ಒಳ್ಳೆ ಕಮೆಂಟ್ಸೇ ಬರೋದಿಲ್ಲ. ನನ್ಗೆ ಕಮೆಂಟ್ಸೇ ಬೇಡ, ಜಸ್ಟ್ ನಾನು ಏನ್ ಮಾಡ್ತೀನೋ ಅದನ್ನ ತೋರಿಸ್ತೀನಿ. ಬಟ್ ಈಗ ಹೇಳಿದ್ರಲ್ವಾ ಲೈಕ್ ಏನೋ ಟ್ರೋಲ್ ನಾಟಕ ಮಾಡ್ತೀನಿ ಅಂತ. ಸೊ ನಾಟಕ ನಾನೇನಕ್ ಮಾಡ್ಬೇಕು? ನಾಟಕ ನೀವ್ ಹೇಳಿ, ನಾನೇನಕ್ ಮಾಡ್ಬೇಕು? ಡೈಲಿ ವ್ಲಾಗ್ಸ್ ಗೋಸ್ಕರ, ವಿಡಿಯೋ ಮಾಡೋಕೋಸ್ಕರ, ವ್ಯೂಸ್ ತರಸೋಕೋಸ್ಕರ ನಾಟಕ ಮಾಡ್ತಿದ್ದೀರಾ ಅಂತ ಬರ್ದಂಗಿತ್ತು. ಸೊ ನನ್ನ ತೂ ಇದು ಅಂತೆಲ್ಲ ಬೈಯೋನ್ಗೆ ಅದು ನಾಟಕ, ಅವನ್ಗೆ ಸ್ಟ್ರಾಟಜಿ ಆಗಿರ್ಬೋದು. ಬಟ್ ನನ್ನ ನಾಟಕ ಎಲ್ಲೂ ಮಾಡ್ತಾ ಇಲ್ಲ. ರಿಯಲ್ ಇನ್ಸಿಡೆಂಟ್ ನ ನಾನು ಆಕ್ಟಿಂಗ್ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಲೈಕ್ ಈಗ ನಾವು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಇದೆಲ್ಲ ಏನಾಯ್ತು, ಮತ್ತೆ ನಾವು ಸಿನಾರಿಯೋ ಟೈಪ್ ಕ್ರಿಯೇಟ್ ಮಾಡಿ ನನ್ನ ವಿಡಿಯೋಸ್ ಎಲ್ಲ ಹಾಕ್ತಿದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಈಗ ನಾವು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಸೊ ಇದನ್ನ ಬರೀ ಅದು ಅವ್ರ ವಿಡಿಯೋ ಅಲ್ಲಿ ನೋಡ್ತಾರೆ. ಬಟ್ ಇಲ್ಲಿ ಏನಾಯ್ತು ಏನಿಲ್ಲ ಅಂತ ಮತ್ತೆ ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಹೇಳೋದಲ್ವಾ? ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು? ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ವ್ಲಾಗ್ ಮಾಡಕ್ಕೆ, ಶೂಟ್ ಮಾಡಕ್ಕೆ ಅಂಡ್ ಅದನ್ನ ಎಡಿಟ್ ಮಾಡೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸೊ ನೀವ್ ಆಗ್ಲೇ ನಾನು ನೋಡಿದ್ರಿ, ನಾನು ಬಂದೆ, ನಾನು ಪಾಡಿಗೆ ನಾನು ವಿಡಿಯೋ ಮಾಡಿದೆ, ಅಲ್ಲಿ ಕ್ಯಾಮ್ರಾ ಇಟ್ಟೆ, ಮಾತಾಡ್ದೆ. ಸೊ ಅದನ್ನೆಲ್ಲ ಮರ್ಚ್ ಮಾಡ್ಕೊಂಡು ವಿಡಿಯೋ ಮಾಡೋಷ್ಟರಲ್ಲಿ ಒಂದು 1.5 hour. ಯಾಕಂದ್ರೆ ನನ್ಗೆ ರೂಢಿ ಆಗೋಗಿದೆ ಅಲ್ವಾ, ಪಟ 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 ಅಂತ. ಪೋಸ್ಟ್ ಮಾಡ್ಲಿಕ್ಕೆ ಯಾವ್ದು ಗುಡ್ ಟೈಮ್ ಅಂತ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ? ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆಕ್ಚುಲಿ ಟೈಮಿಂಗ್ಸ್ ಒಂದೊಂದ್ಸತಿ ಮ್ಯಾಟರ್ ಆಗುತ್ತೆ, ಒಂದೊಂದ್ಸತಿ ಮ್ಯಾಟರ್ ಆಗೋದಿಲ್ಲ. ಈಗ ಟ್ರೆಂಡಿಂಗ್ ಆಡಿಯೋ ಇರುತ್ತೆ ಅಲ್ವಾ, ಸೊ ಅದ್ರಲ್ಲಿ ನೀವು ಒಂದ್ ಸರ್ಟನ್ ಟೈಮಿಂಗ್ಸ್ ಅಂತಿಲ್ಲ. ನಂದೊಂದು ಮಾಡ್ಲಿಂಗ್ ನೆನ್ನೆ ಒಂದು ಮಾಡಿದ್ದೆ ಅಲ್ವಾ, ಸ್ಟುಡಿಯೋ ಮಾಡಲ್ ಕೇಳ್ಬೇಕು ಅಂತಿದ್ದೆ. ಏನು ಸ್ಟುಡಿಯೋಗೆ ನೀವು ಫೇಸ್ ಆಗ್ಬೇಕು ಅಂತ ಇದೀರಾ? ಏನ್ ನಿಮ್ ಪ್ಲಾನ್? ಆತರ ಇಲ್ಲ ಬ್ರೋ, ಆತರ ಇದ್ದಿದ್ರೆ ನಾನು ಅವ್ರನ್ನ ಟ್ಯಾಗ್ ಮಾಡ್ತಾ ಇದ್ದೆ, ನಾನು ಟ್ಯಾಗೂ ಮಾಡಿಲ್ಲ ಅವ್ರನ್ನ. ಸೊ ಏನು ಅಂತಂದ್ರೆ ಲೈಕ್ ನನ್ ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ಎಲ್ಲ ನೋಡ್ತಾ ಇರೋವಾಗ ಎಲ್ಲಾರು ಹಾಯ್ ಐ ವಾಂಟ್ ಟು ಬಿ ದ ಮಾಡಲ್ ಅದು ಇದು ಅಂತೆಲ್ಲ ಮಾಡ್ತಾರೆ. ಒಂದ್ಸತಿ ಟ್ರೈ ಮಾಡೋಣ ಅಂತ ಬೆಳಗ್ಗೆ ಆಫೀಸ್ಗೆ ರೀಚ್ ಆದೆ. ಸೊ ರೀಚ್ ಆದ್ಮೇಲೆ ನನ್ನ ಫ್ರೆಂಡ್ ಇದ್ದ, ಸೊ ಅವ್ನ್ಗೆ ಹೇಳ್ದೆ ಒಂದ್ ವಿಡಿಯೋ ನಂದು ತೆಗಿ, ನಾನು ನಡ್ಕೊಂಡ್ ಬರ್ತೀನಿ ಅಂತ. ಆ ವಿಡಿಯೋಗೆ ಏನೇನು ಕಮೆಂಟ್ ಬಂದಿದೆ? ನಾನು ಅದು ನೋಡಿದೀನಿ. ಎಷ್ಟು ಕಮೆಂಟ್ಸ್ ಬಂದಿದೆ ಅದು ನೋಡ್ದೆ, ಅದು ನಾನು. ಸೊ ಅಲ್ಲಿ ನನ್ನ ಫ್ರೆಂಡ್ ರೆಕಾರ್ಡ್ ಮಾಡ್ದ, ಅದು ಬೆಳಿಗ್ಗೆ ರೆಕಾರ್ಡ್ ಮಾಡಿದ್ದು ವಾಕಿಂಗ್ ವಿಡಿಯೋ. ಮತ್ತೆ ಈವ್ನಿಂಗ್ ನಂದು ಬ್ರೇಕ್ ಟೈಮ್ ಇದೆ. ಸೊ ಬ್ರೇಕ್ ಟೈಮ್ ಅಲ್ಲಿ ಆ ವಾಯ್ಸ್ ಕೊಡ್ಬೇಕಲ್ಲ, ಹಾಯ್ ಮೈ ನೇಮ್ ಇಸ್ ಧನುಷ್ ಕುಮಾರ್, ಐ ವಾಂಟ್ ಟು ಬಿ ದ ಮಾಡಲ್ಲ ಅದು ಇದು ಅಂತ ಆ ಬ್ರ್ಯಾಂಡ್ ಬಗ್ಗೆ ಹೇಳಿದೀನಿ. ಸೊ ಅದನ್ನ ಮಾಡಿ ಎಡಿಟ್ ಮಾಡಿದೆ ರಾತ್ರಿ. ಮತ್ತೆ ನಾನು ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದೆ. ಲೈಕ್ ಇವತ್ತು ರೆಕಾರ್ಡ್ ಮಾಡಿರೋ ವಿಡಿಯೋಸ್ ರಾತ್ರಿ ಎಡಿಟ್ ಮಾಡ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿ, ಸ್ಟೋರೇಜ್ ಇದು ಸ್ಪೇಸ್ ಬೇಕಲ್ವಾ ನನ್ಗೆ, ಅದಕ್ಕೆ. ಮತ್ತೆ ಬೆಳಿಗ್ಗೆ ಅಪ್ಲೋಡ್ ಮಾಡೋದಕ್ಕೆ ನೋಡ್ತೀನಿ ವಿಡಿಯೋನೇ ಇಲ್ಲ. ಮತ್ತೆ ರೀಸೆಂಟ್ಲಿ ಡಿಲೀಟ್ ಅಂತಿತ್ತಲ್ವಾ, ಸೊ ಅಲ್ಲಿ ಹೋಗಿ ರೀಸ್ಟೋರ್ ಮಾಡ್ಕೊಂಡು ಮತ್ತೆ ನಾನು ಆಫೀಸಲ್ಲಿದ್ದೆ. ಆಫೀಸಲ್ಲಿರೋವಾಗ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ವಿಡಿಯೋನ ಒಂದ್ ಸ್ವಲ್ಪ ಎಡಿಟ್ ಮಾಡ್ಬಿಟ್ಟು ಬೇಗ ಆಗ್ಬಿಟ್ಟೆ, ದೇವ್ರ ನೀನೇ ಕಾಪಾಡು ಅಂತ. ಮತ್ತೆ ನಾನು ಲಂಚ್ ಬ್ರೇಕ್ ಅಲ್ಲಿ ಹೋಗಿ ವಾಪಸ್ ನೋಡ್ತೀನಿ 400K ವ್ಯೂಸ್, 4 lakh ವ್ಯೂಸ್. ನನ್ಗೆ ಶಾಕ್ ಆಗೋಯ್ತು, ಇದೇನಪ್ಪ ಇದು ಅಂತ. ಸೊ ಒಂದು ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದ್ರೆ ನೀವ್ ಯಾವಾಗಾದ್ರೂ ಪೋಸ್ಟ್ ಮಾಡಿದ್ರು ಅದು ಇದಾಗುತ್ತೆ. ಬಟ್ ನಿಮ್ ವಿಡಿಯೋಸು ಒಂದ್ ಸ್ವಲ್ಪ ವೈರಲ್ ಆಗ್ಬೇಕು, ಒಂದ್ ಸ್ವಲ್ಪ ಜನ ನೋಡ್ಬೇಕು, ಒಂದ್ ಸ್ವಲ್ಪ ಎಂಗೇಜ್ಮೆಂಟ್ ಆಗಿರ್ಬೇಕು ಅಂತಂದ್ರೆ ನಾನ್ ಮೋಸ್ಟ್ಲಿ 4:45ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದು ಬರೋಷ್ಟರಲ್ಲಿ 5 o'clock ಆಗುತ್ತೆ ಅಲ್ವಾ. ಸೊ ಎಕ್ಸಾಕ್ಟ್ 5ಗೆ ನನ್ನ ವಿಡಿಯೋ ರಿಲೀಸ್ ಆಗುತ್ತೆ. ಸೂಪರ್ ನೈಸ್. ಇಷ್ಟೊತ್ತು ನಮ್ಮೊಟ್ಟಿಗೆ ನಾನ್ ಸ್ಟಾಪ್ ಆಗಿ ಮಾತಾಡಿದ್ರಿ, ಸಖತ್ತಾಗಿ ಮಾತಾಡಿದ್ರಿ. ನಿಮ್ಮ ಮನಸ್ಸಲ್ಲಿರುವಂತ ವಿಚಾರಗಳೆಲ್ಲ ಹೊರಗೆ ಹಾಕಿದ್ರಿ. ಇನ್ನ ಇದೆ, ಬಟ್ ಬೇಡ ಅವ್ರಿಗೆ ನಿಧಾನ ಕೇಳ್ಕೊಂಡು ಹೋಗೋಣ. ತಲೆಯಲ್ಲಿ ಓಡ್ತಾ ಇದೆ, ಬಟ್ ಈಗ ಏನ್ ಓಡ್ತಿದೆ ತಲೆಯಲ್ಲಿ? ಅದೇ ಟ್ರೋಲ್ ಅಂದ್ರೆ ಲೈಕ್ ನಿಮ್ ತಲೆಯಲ್ಲಿ ಟ್ರೋಲೇ ಓಡ್ತಿದ್ಯಾ? ಹೌದು, ಟ್ರೋಲ್ ಅಂದ್ರೆ ಲೈಕ್ ಈಗ ಟ್ರೋಲ್ ವಿಡಿಯೋಸ್ ಮಾಡ್ತಾ ಇದಾರೆ. ನನ್ ಬಗ್ಗೆ ಮಾಡ್ಕೊಂಡ್ಲಿ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ರೆಂಡ್ಸ್ ಬಗ್ಗೆ ಬೇಡ ಅಂತ ನಾನು ಆಗ್ಲೇ ಹೇಳ್ದೆ ಅಲ್ವಾ. ಸೊ ಈಗ ನನ್ನ ಫ್ಯಾಮಿಲಿ ಪೀಪಲ್ ಎಲ್ಲ ನೋಡಿದ್ರು ವಿಡಿಯೋಸು, ನನ್ನ ಎಲ್ಲರೂ ಕೇಳಿದ್ರು ಹೌದ್ಯಾರು ಅವ್ನು ಯಾರು ನಿನ್ಗೆ ಹಂಗೆ ಟ್ರೋಲ್ ಮಾಡಿದಾನೆ, ಯಾರು ಅವರು, ಯಾಕಂದ್ರೆ ನನ್ನ ಬ್ಯಾಕ್ ಗ್ರೌಂಡೇ ಅಂತದ್ದು. ಎಲ್ಲರೂ ನಾನು ಕೇಳಿದ್ರು, ನಾನು ಅವ್ರಿಗೇನು ಆನ್ಸರ್ ಕೊಡ್ಲಿ? ಏನ್ ರಿಯಾಕ್ಷನ್ ಹೇಗಿರುತ್ತೆ ಫ್ಯಾಮಿಲಿಯಲ್ಲೆಲ್ಲ ಟ್ರೋಲ್ ನೋಡಿ? ಟ್ರೋಲ್ ಅಂದ್ರೆ ಅವ್ರು ಟ್ರೋಲ್ ನೋಡ್ತಾರೆ, ಬಟ್ ನನ್ನ ಹತ್ರ ಅವರು ಲೈಕ್ ಓಪನ್ ಆಗಿ ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಬಟ್ ನಮ್ಮ ಮತ್ತೆ ಅವರೆಲ್ಲ ಕೇಳ್ತಾರೆ, ಅವ್ನ್ ಯಾರು ನಿನ್ನ ಟ್ರೋಲ್ ಮಾಡೋದು, ಅವನ ಮೇಲೆ ಕಂಪ್ಲೇಂಟ್ ಕೊಡು ಅದು ಇದು ಅಂತ ಅವ್ರು ಸೀರಿಯಸ್ ಆಗಿ ಹೇಳ್ತಾರೆ. ಬಟ್ ನಾನು ಇಟ್ಕೊಂಡು ಅವ್ರನ್ನ ಬ್ಲಾಕ್ ಮಾಡಿ, ಯಾಕೆ ನೀವು ಸುಮ್ಮನೆ ಅಷ್ಟೊಂದು ತಲೆ ಕೆಡ್ಸ್ಕೊಂತೀರಾ ಅಂತೀವಿ. ಇನ್ನ ಬೇರೆ ನನ್ನ ಕಸಿನ್ಸ್ ಎಲ್ಲರೂ ಅವ್ರ ಟ್ರೋಲ್ ವಿಡಿಯೋಸ್ ನೋಡ್ತಾರೆ, ಬಟ್ ಅವರು ಯಾವತ್ತು ನನ್ನ ಹತ್ರ ನಿನ್ಗೆ ಹಂಗ್ ಮಾಡ್ಬೇಡ, ನಿಮ್ಮನ್ನ ಟ್ರೋಲ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಇದ್ದವರು ನಿಮ್ಮ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಭಯ ಪಡ್ತಾರ? ಹೌದು. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಲೈಕ್ ಈಗ ನನ್ನ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ, ಫಸ್ಟ್ ಎಲ್ಲ
ಚೆನ್ನಾಗೇ ಬರ್ತಾ ಇದ್ರು ವಿಡಿಯೋಸ್ ಅಲ್ಲೆಲ್ಲ. ಈಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಬ್ರೋ ನಂದು ನಿನ್ ವಿಡಿಯೋ ತೆಗಿಬೇಡ, ಟ್ರೋಲ್ ಮಾಡ್ಬಿಡ್ತಾರೆ ನನ್ನ ವಿಡಿಯೋಸ್ ನೀನ್ ತೆಗಿಬೇಡ ಅಂತ ಹೇಳ್ತಾರ. ಆಗ ನಂದು ಅಂತ ನಾನು ಎಷ್ಟೊತ್ತೆ ಹೌದು ತೋರಿಸ್ಲಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ಹುಕ್ ಲೈನ್ ಹಾಕ್ತೀನಿ. ಇವತ್ತು ನಾನು ಇಂಟರ್ವ್ಯೂಗ್ ಬಂದೆ, ನಾಳೆ ನಾನು ಆಫೀಸಲ್ಲಿ ಸೆಲೆಕ್ಟ್ ಆದೆ, ಜನರು ನೋಡ್ಲಿ ಅಂತ. ಈಗ ನನ್ನ ಫ್ರೆಂಡ್ಸು ಯಾರು ಇಲ್ಲ, ಒಬ್ಬನ್ನೇ ಎಷ್ಟೊತ್ತು ಅಂತ ನೋಡ್ತಾರ. ಆದ್ರಿಂದ ಆ ಹುಕ್ ಲೈನ್ ನಾನು ಹೇಳ್ದಾಗ ಅದು ಕಂಟಿನ್ಯೂಸ್ ಆಗಿ ನೋಡ್ತಾರೆ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇಂಟ್ರೆಸ್ಟ್ ಇರೋದಿಲ್ವಲ್ಲ. ಆದ್ರಿಂದ ಸೊ ಮತ್ತೆ ನನ್ನ ಫ್ಯಾಮಿಲಿ ಈಗ ಯೂಟ್ಯೂಬ್ ಎಲ್ಲ ಹಾಕಿದಾರಲ್ವಾ ಟ್ರೋಲ್ ವಿಡಿಯೋನ. ಸೊ ನಮ್ಮ ಪೇರೆಂಟ್ಸ್ಗೆ ಹೇಳೋದು ಇಷ್ಟೇ, ಸೊ ಅಪ್ಪ ಅಮ್ಮ ಯಾವ್ದೇ ರೀತಿಯಾದಂತಹ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡಿ. ಅವ್ರು ಬೆಳೆಯೋದಕ್ಕೋಸ್ಕರ ನನ್ನ ಯಾವ ರೀತಿ ಆದ್ರೂ ಅವರು ಕೆಟ್ಟದಾಗೆ ಪೋಟ್ರೆ ಮಾಡ್ಬೋದು, ಬಟ್ ನಾನೇನು ಅಂತ ನಿಮ್ಗೆ ಗೊತ್ತು, ನನ್ನ ಫ್ಯಾಮಿಲಿಗೆ ಗೊತ್ತು, ನನ್ನ ಫ್ರೆಂಡ್ಸ್ಗೆ ಗೊತ್ತು. ಅಷ್ಟೇ ಸಾಕು. ಮುಂದೆ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ನೀವು ಅದನ್ನೆಲ್ಲ ನೋಡ್ಕೊಂಡು ತಲೆ ಎಲ್ಲ ಕೆಡ್ಸ್ಕೊಂಡೋಗ್ ಹೋಗ್ಬೇಡಿ. ಅವರು ಟ್ರೋಲ್ ವಿಡಿಯೋಸ್ ಮಾಡಿದಾರ, ಅವ್ರಿಗೆ ನನ್ನಿಂದ 1 ರೂಪಾಯಿನೂ ಬಂದಿಲ್ಲ, ಬಟ್ ಅವ್ರು ಮಾಡಿರೋ ಟ್ರೋಲ್ ವಿಡಿಯೋಸ್ ಇಂದ ನನ್ಗೆ ಎಷ್ಟು ದುಡ್ಡು ಬಂದಿದೆ ಅಂತ ನಿಮ್ಗೆ ಗೊತ್ತು. ಸೊ ಎಷ್ಟು ಬಂದಿದೆ ನಿಮ್ ದುಡ್ಡು? ಅದ್ ಹೇಳಲ್ಲ. ದುಡ್ಡು ಬಂದಿದೆ? ಹೌದು. ಯಾವ್ದ್ರಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದೆ. ಪ್ರಮೋಷನ್ಸ್ ಅಂದ್ರೆ ಅವ್ರು ಟ್ರೋಲ್ ಮಾಡಿದಾರ, ಅವ್ರಿಗೆ ನನ್ನಿಂದ 1 ರೂಪಾಯಿನೂ ಸಿಕ್ಕಿಲ್ಲ. ಈ ಪ್ರಮೋಷನ್ ಎಲ್ಲ ಹೇಗಿದೆ? ಒಳ್ಳೆ ಅರ್ನಿಂಗ್ ಇದೆಯಾ ಅದರಿಂದ? ಅರ್ನಿಂಗ್ ಇದೆ, ಬಟ್ ನಾನ್ ಏನ್ ಯೋಚನೆ ಮಾಡ್ತೀನಿ ಅಂತಂದ್ರೆ, ಪ್ರಮೋಷನ್ ಮಾಡೋವಾಗ ನಾನ್ ತುಂಬಾ ಅಮೌಂಟ್ ನ ಕೇಳೋದಿಲ್ಲ. ಒಂದ್ ಸರ್ಟನ್ ಅಮೌಂಟ್ ಅಂತ ಇರುತ್ತೆ, ಒಂದು 5 ಅಂತ ಇದ್ರೆ ನಾನು ಇಷ್ಟು ಕೇಳೋದಿಲ್ಲ, ಇದ್ರಲ್ಲೂ ಕಡಿಮೆ ಕೇಳ್ತೀನಿ ಪ್ರಮೋಷನ್. ಯಾಕಂದ್ರೆ ಅವ್ರಿಗೆ ನನ್ನಿಂದ ಬೆನಿಫಿಟ್ ಆಗ್ಬೇಕು. ಪಾಪ ಅವರು ಬಿಸ್ನೆಸ್ ಎಲ್ಲ ಮಾಡ್ತಾ ಇದಾರಲ್ವಾ, ಸೊ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕಡಿಮೆದಾಗೆ ಕೇಳ್ತೀನಿ. ಪಾಸಿಟಿವ್. ಎಲ್ಲ ಕಡೆ ಪಾಸಿಟಿವ್, ಧನುಷ್ ಅಂದ್ರೇನೆ ಪಾಸಿಟಿವ್ ಅಲ್ವಾ. ಓಕೆ, ನೈಸ್. ಸೊ ಆ ರೀತಿ. ಸೊ ಟ್ರೋಲ್ ವಿಡಿಯೋಸ್ ಮಾಡ್ತಾ ಇದೀರಲ್ವಾ, ಇನ್ನೂ ಚೆನ್ನಾಗಿ ಟ್ರೋಲ್ ವಿಡಿಯೋಸ್ ಮಾಡಿ. ಆಲೂಗಡ್ಡೆ ಅಂತ ನನ್ಗೆ ಹೆಸರು ಕೊಟ್ಟಿದ್ದಾರೆ. ಅದು ಕೇಳ್ಬೇಕು ಅಂತಿದ್ದೆ, ಏನದು ಆಲೂಗಡ್ಡೆ ಅಂದ್ರೆ? ನನ್ಗೆ ಗೊತ್ತಿಲ್ಲ. ನಾನ್ ವರ್ಕ್ ಮಾಡೋವಾಗ ನನ್ ಕೊಲಿಗ್ ಹೇಳಿದ್ರು, ಯಾರು ನಿನ್ನ ಆಲೂಗಡ್ಡೆ ಹೆಸರು ಇಟ್ಟಿದ್ದಾರೆ ಅಂತ. ಸೊ ಆಲೂಗಡ್ಡೆ ಹೆಸರು ಹೆಂಗ್ ಬಂತ ಗೊತ್ತಿಲ್ಲ, ಮೋಸ್ಟ್ಲಿ ಅವ್ರ ಅಪ್ಪ ಆಲೂಗಡ್ಡೆ ಇದು ಮಾಡಿರ್ಬೇಕು. ನಾನು ಅಲ್ಲಿ ಹೋಗಿ ಕಿತ್ಕೊಂಡ್ ಬಂದಿರೋವಾಗ ಆಲೂಗಡ್ಡೆ ಅಂತ ಹೆಸರಿಟ್ಟಿರ್ಬೋದು. ಸೊ ನೀವು ಬರೀ ಆ ಹೆಸರಲ್ಲ, ಬೇರೆ ಹೆಸರು ಇಟ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ನಾನಂತೂ ಕೇರೇ ಮಾಡೋದಿಲ್ಲ. ಕೇರ್ ಮಾಡೋದಿಕ್ಕೆ ಅವ್ರ ಬಗ್ಗೆ ಏನಿದೆ ಬ್ರೋ, ಏನಿದೆ ಹೇಳಿ? ಅವ್ರು ನನ್ನ ಬಿಲ್ಸ್ ನ ಪೇ ಮಾಡ್ತಾ ಇದಾರ? ಏನೂ ಮಾಡ್ತಾ ಇಲ್ಲ. ಅವ್ರ ಟ್ರೋಲ್ ವಿಡಿಯೋಸ್ ಮಾಡ್ತಾ ಇದಾರೆ. ನನ್ಗೆ ಏನೋ ಅಯ್ಯೋ ಅನ್ಸ್ತಾ ಇದೆ ಅಂದ್ರೆ, ನನ್ ಟ್ರೋಲ್ ವಿಡಿಯೋಸ್ ಎಷ್ಟು ಕೆಟ್ಟದಂಗ್ ಮಾಡಿದ್ರು ಅವ್ರಿಗೆ 1 ರೂಪಾಯಿ ಸಿಗ್ತಾ ಇಲ್ವಲ್ಲ. ಬಟ್ ಅವ್ರು ಮಾಡೋ ಟ್ರೋಲ್ ವಿಡಿಯೋಸ್ ಇಂದ ನನ್ಗೆ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಒಂದು ಪ್ರಮೋಷನ್ ತರ. ಈಗ ಧನುಷ್ ಕುಮಾರ್ ಯಾರು ಅಂತ ನೆಗೆಟಿವ್ ಎಲ್ಲ ತೋರಿಸ್ತಾ ಇದಾರೆ, ಬಟ್ ನನ್ ವಿಡಿಯೋ ಅವ್ರ ಪ್ರೊಫೈಲ್ ಅಲ್ಲಿ ಬರ್ತಾ ಇದಾನ, ಅದೊಂದು ಬೆನಿಫಿಟ್. ಆಡ್ ತರ ಯೂಸ್ ಮಾಡ್ತಾ ಇದಾರೆ, ಕೆಟ್ಟದಾಗೆ ಟ್ರೋಲ್ ಮಾಡ್ತಾ ಇದಾರೆ. ಸೊ ಯಾರಾದ್ರೂ ನಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ರು, ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ರು, ಕೆಟ್ಟದಾಗೆ ಏನೇನೋ ಮಾತಾಡ್ತಾ ಇದ್ರ, ಆ ಟೈಮಲ್ಲಿ ನಾವ್ ಏನೂ ಮಾಡ್ಬಾರ್ದು. ನಮ್ ಬಾಯಿನ ಮುಚ್ಕೊಂಡಿರ್ಬೇಕು, ನಮ್ ಕೆಲ್ಸ ಕಡೆ ಗಮನ ಕೊಡ್ಬೇಕು. ಈ ರೀತಿ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಅಯ್ಯೋ ನನ್ನ ಟ್ರೋಲ್ ಮಾಡ್ಬಿಟ್ಟ ಅಂತ ಬೆಳೆಯೋರು ಬೆಳೀದಿರ ಆಗ್ತಾ ಇದಾರೆ. ಟ್ರೋಲರ್ಸ್ ಮಾತ್ರ ಅವ್ರ ಫಾಲೋವರ್ಸ್, ಲೈಕ್ಸ್, ವ್ಯೂಸ್ ಇಂದ ಸೂಪರ್ ಆಗಿದ್ದಾರೆ. ಬಟ್ ಇಲ್ಲಿ ಬೆಳೀತಾ ಇರ್ಬೇಕಾಗಿರೋ ಅವ್ನ ಫ್ಯೂಚರ್ ಏನೇ ಆಗುತ್ತೆ ಅಂತ ಗೊತ್ತಿಲ್ಲ. ಒಂದ್ ಸರ್ಟನ್ ಏಜ್ಗೆ ಹೋಗ್ತಾನೆ, ಯಾರೋ ಟ್ರೋಲ್ ಮಾಡಿದ್ರು ಅಂತ ನಿಲ್ಸ್ಬಿಡ್ತಾನೆ. ಅವ್ನು ಇನ್ ಸ್ವಲ್ಪ ಮುಂದೆ ಹೋಗಿದ್ರೆ ಅವ್ನ ಲೈಫೇ ಚೇಂಜ್ ಆಗ್ತಾ ಇತ್ತಲ್ವಾ. ಸೊ ಅದನ್ನ ಯೋಚನೆ ಮಾಡೋದಿಲ್ಲ. ಬರೀ ಅಯ್ಯೋ ಅವ್ನ್ ನನ್ ಬಗ್ಗೆ ಹಿಂಗಂತ ಇದ್ದಾನೆ, ಇವ್ನ್ ನನ್ ಬಗ್ಗೆ ಹಿಂಗಂತಾನೆ ಅನ್ನೋರು 100 ಮಾತಾಡ್ತಾರ. ಸೊ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಿರ, ನಮ್ ಫೋಕಸ್ ಎಲ್ಲಿರ್ಬೇಕು ಅಂದ್ರೆ ನಾವ್ ಮಾಡೋ ಕೆಲ್ಸದಲ್ಲಿ ಇರ್ಬೇಕು. ನಾವೇನ್ ಮಾಡ್ಬೇಕಂದ್ರೆ ನಮ್ ಫೋನ್ ಎತ್ಕೊಳ್ಬೇಕು, ವಿಡಿಯೋ ಮಾಡ್ಬೇಕು, ಅದರಿಂದ ನಮ್ಗೆ ಬೆನಿಫಿಟ್ ಆಗ್ತಿದೆನಾ ಇಲ್ವಾ ಅಂತ ನೋಡ್ಬೇಕು. ನಾನು ಇದುವರೆಗೂ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ನಿಲ್ಸಿಲ್ಲ ಅಂದ್ರೆ ಅದರಿಂದ ನಂಗೆ ಯೂಸ್ ಆಗ್ತಾ ಇದೆ. ಅದರಿಂದಾನೇ ನಾನು ಬಟ್ಟೆ ತಗೊಂಡಿದ್ದೀನಿ, ನನ್ನ ಟ್ರಾವೆಲ್ ಮಾಡಿದ್ದೀನಿ, ನನ್ನ ಫ್ಯಾಮಿಲಿಗೆ ಒಂದ್ ಸ್ವಲ್ಪ ಸ್ವೀಟ್ಸು, ಊಟ ಏನಾದ್ರು ಕೊಟ್ಟಿದ್ದೀನಿ ಅಂದ್ರೆ ನಾನು ಮಾಡಿರೋ ವಿಡಿಯೋಸ್ ಇಂದಾನೆ. ಸೊ ಅವ್ರು ಟ್ರೋಲ್ ಮಾಡಿದ್ರು ಅಂತ ನನ್ನ ವಿಡಿಯೋಸ್ನ ನೆವರ್ ಐ ವಿಲ್ ಸ್ಟಾಪ್. ಸೊ ಯಾರಾದ್ರೂ ನಿಮ್ಮನ್ನ ಟ್ರೋಲ್ ಮಾಡ್ತಿದಾರಾ, ಮಾಡ್ಕೊಂಡ್ಲಿ, ನೀವು ಮಾತ್ರ ರಿಯಾಕ್ಟ್ ಮಾಡಬೇಡಿ ಅಷ್ಟೇ. ಇಷ್ಟೊತ್ತು ನಾನ್ ಸ್ಟಾಪ್ ಆಗಿ ಏನು ಮಿಸ್ ಮಾಡದೆ ಮನ್ಸಲ್ಲಿರೋ ಎಲ್ಲ ಮಾತನ್ನು ಹೊರಗೆ ಹಾಕಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾಗೆ ಬರೋದು ತುಂಬಾ ಸುಲಭ. ಒಂದು ಆ್ಯಪ್ ಇರುತ್ತೆ, ಲಾಗಿನ್ ಆದ್ರೆ ನಾವು ಅದಕ್ಕೆ ಎಂಟ್ರಿ ಕೊಡ್ಬೋದು. ಆದ್ರೆ ಅದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ, ಅದನ್ನೇ ಜೀವನ ಮಾಡ್ಕೊಳ್ತೀವಿ, ಅದು ಒಂದು ಜೀವನದ ಪಾರ್ಟ್ ಮಾಡ್ಕೊಳ್ತೀವಿ ಅಂತಾದ್ರೆ ಅದರ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಫೇಮಸ್ ಎಷ್ಟಾಗ್ತೀವೋ ಅಷ್ಟೇ ಅದರಿಂದ ಟ್ರೋಲ್ ಆಗ್ತೀವಿ ಅನ್ನೋ ಭಯ ಕೂಡ ಇರುತ್ತೆ. ಟ್ರೋಲ್ ಆದವರು ಎಷ್ಟೋ ಜನ ಏನೇನೋ ಮಾಡ್ಕೊಂಡಿದ್ದಿದೆ.
ಸೊ ಇದರಿಂದ ಹೊರಗೆ ಬರೋದು ಹೇಗಪ್ಪ ಅನ್ನೋದಕ್ಕೆ ಒಂದು ಪಾಸಿಟಿವ್ನೆಸ್ ಬೇಕು ಅಂತ ಹೇಳೋದನ್ನ ಧನುಷ್ ಕುಮಾರ್ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಈ ವಿಡಿಯೋದಲ್ಲಿ ಕೂಡ ಅವ್ರು ಹೇಳ್ತಿರೋದಷ್ಟೇ, ನೀವು ಟ್ರೋಲ್ ಆದ್ರೆ ಅದನ್ನ ಪಾಸಿಟಿವ್ ಆಗಿ ಎದುರಿಸಿ, ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ ಅಂತ ಧನುಷ್ ಅವ್ರು ಹೇಳ್ತಿರೋದು. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮುಂದಿನ ಭವಿಷ್ಯ ಇನ್ನಷ್ಟು ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಸಿಗೋಣ ಮುಂದೆ. ನೀವು ಇನ್ನಷ್ಟು ಎತ್ತರಕ್ಕೆ ಬೆಳಿರಿ. ಇವಾಗ ಜಸ್ಟ್ ಚಿಟ್ ಚಾಟ್ ಮಾಡಿದೀವಿ, ಆದಷ್ಟು ಬೇಗ ಇನ್ನು ಒಳ್ಳೆ ನೇಮು ಮಾಡ್ಕೊಂಡು ಇಂಟರ್ವ್ಯೂಗೆ ಬನ್ನಿ ಅಂತ ನಾನು ಹರಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.